ಏನು ಮಾಡೋಣ ಈಗ? ಬರುವ ಮೊದಲಳು ಬರುವ ಮೊದಲೊಳಗಿಲ್ಲಿಗೆ ಸುರರಸನಪ್ಪಣೆ ಪಡೆದೆಯೇನೋ ದೊರಕದಿತ್ತೊಡೆ ಕಷ್ಟವೆಂದು ಘೃತಾಚಿ ನುಡಿದಿರಲು ಅರುಹಿದಳು ರಂಭೆಯು ಘೃತಾಚಿಗೆ ದೊರಕಲಿಲ್ಲವು ಶಕ್ರನಪ್ಪಣೆಯ ಅರಮನೆಗೆ ತೆರಳದೆಯೇ ಬಂದೆನು ಭುವಿಗೆ ತಾನೆನುತಾ. ಘೃತಾಚಿ ಕೇಳ್ತಾಳೆ, ಇಷ್ಟೊಂದು ಹೆದರ್ಕೊಳ್ತಿದೀಯಾ ಅಂತ ಅಂದರೆ ಬೇರೆ ಏನೋ ಕಾರಣ ಇದೆ ಅನಿಸುತ್ತೆ. ಹೊರಡಬೇಕಾದ್ರೆ ಇಂದ್ರಂಗೆ ಹೇಳಿ ಅವನ ಅಪ್ಪಣೆ ಪಡ್ಕೊಂಡು ಬಂದ್ಯಾ ಇಲ್ವಾ ಅಂದಾಗ ರಂಭೆ ಹೇಳ್ತಾಳೆ, ನಿಜವಾದ ಕಾರಣ ಇದು. ಇಂದ್ರ ಬರ್ತೀನಿ ಅಂತ ಹೇಳಿ ಕಳಿಸಿದ್ದ. ಅವನು ಬಂದಾಗ ಹ್ಞೂ ಅನ್ಸಿದ್ರಾಯ್ತು ಅಂತ ನಾನು ಹೋಗಲಿಲ್ಲ. ನಾನು ಅವನಿಗೆ ಹೇಳಲೂ ಇಲ್ಲ. ಅವನ ಅಪ್ಪಣೆ ಅವತ್ತು ಅವನು ಬರಲಿಲ್ಲ. ನಾನು ಅವನಿಗೆ ಹೇಳಿದೆ, ಅವನ ಅಪ್ಪಣೆನೂ ಪಡ್ಕೊಳ್ಳದೆ ನಾನು ಹೊರಟು ಬಂದೆ. ಆದರೆ ನೀನು ಅಪ್ಪಣೆ ಪಡೆದು ಬಂದಿದ್ದೀಯಾ ಅಂದಾಗ ಘೃತಾಚಿ ಹೇಳ್ತಾಳೆ, ಹೌದು, ನಾನು ಅರಮನೆಗೆ ಹೋಗಿ ಅಪ್ಪಣೆ ಪಡ್ಕೊಂಡೇ ಬಂದಿದ್ದೀನಿ. ಅದಕ್ಕೋ ಏನೋ ಗೊತ್ತಿಲ್ಲ, ಒಂಥರದಲ್ಲಿ ಮನಸ್ಸು ಅನರ್ಥವನ್ನು ಎದುರು ನೋಡ್ತಾ ಇದೆ. ಇರಲಿ, ಇಂದ್ರ ಏನು ಹೇಳ್ದ ನಿನಗೆ ಅಂದಾಗ, ವಿಶ್ವಾಮಿತ್ರರೀಗ ಭಗವಾನ್ ಆಗಿದ್ದಾರೆ, ನನಗೆ ಬಹಳ ಬೇಕಾದಂಥವರು, ನೀನು ಅಲ್ಲಿ ಹೋಗೋದು ಬಹಳ ಒಳ್ಳೆಯ ಸಂಗತಿ. ಆದರೆ ಅಲ್ಲಿ ಹೋದಾಗ ಎಳ್ಳಷ್ಟು ತಪ್ಪು ನಡವಳಿಕೆಯನ್ನು ನಡೆಯೋದಿಲ್ಲ ಅಂತ ನನಗೆ ಮಾತು ಕೊಡಬೇಕು ಅಂಥೇಳಿ ನನ್ನ ಹತ್ರ ಮಾತು ತಗೊಂಡಿದ್ದಾನೆ ಇಂದ್ರ ಅಂದಾಗ ರಂಭೆ ಹೇಳ್ತಾಳೆ, ಸರಿ, ನಾನು ಹೋಗದೇ ಇದ್ದಿದ್ದೆ ಒಳ್ಳೆಯದಾಯಿತು. ಇಂದ್ರ ಪ್ರಮಾಣ ಮಾಡಿಸೋದು, ನಾನಿಲ್ಲಿ ಬಂದು ಅದನ್ನು ಮುರಿಯೋದು, ಯಾಕಂದರೆ ನಂದು ಮೊದಲೇ ಮಂಗಬುದ್ಧಿ, ಹಾಗಾಗಿ ಒಳ್ಳೆಯದಾಯಿತು ಅಂತ ಹೇಳಿದಾಗ ಘೃತಾಚಿ ಹೇಳ್ತಾಳೆ, ಈಗ ಬಂದಿದ್ದಾಯಿತು, ಹೋಗೋಣ ಬಾ ಒಳಕ್ಕೆ ಅಂಥೇಳಿ. ಇಬ್ಬರೂ ಕೂಡ ಹೊರಡಕ್ಕೆ ಹೋಗ್ತಾರೆ. ರಂಭೆ ಹೇಳ್ತಾಳೆ, ನಾನು ಇನ್ನೊಂದು ಸರಿ ಸ್ನಾನ ಮಾಡಿ ಬರ್ತೀನಿ, ನೀನು ಹೋಗಿರು ಅಂತ. ಆಕೆ ಒಳಗೆ ಹೋಗ್ತಾಳೆ. ರಂಭೆ ಸ್ನಾನ ಮಾಡಿ ಅದ್ಭುತವಾಗಿ ಅಲಂಕರಿಸ್ಕೊಂಡಿರ್ತಾಳೆ. ಅವಳ ಸೌಂದರ್ಯ ಶುಭ್ರವಾದ ಮಂಜಿನ ಮೇಲೆ ಪಾರಿವಾಳದ ಮೈಯಿಂದ ತೊಟ್ಟಿಕ್ಕಿದ ರಕ್ತದ ಬಿಂದು ಕರೆಗೆ ಸುತ್ತಲೂ ಬೊಳೆದುಕೊಂಡು ಕೆಂಪಾಗಿರುವ ಮಂಜಿನ ಗಡ್ಡೆಯಂತಿರುವ ಮೈ ಅಂತ ದೇವರು ಬರೀತಾರೆ. ಅಷ್ಟು ಸುಂದರವಾಗಿದ್ದಂಥವಳು. ಅವಳು ಕನ್ನಡಿಯ ಮುಂದೆ ನಿಂತು ಅಲಂಕಾರ ಮಾಡಬೇಕಾದ್ರೆ ಹಿಂದೆ ಒಂದು ಆಕೃತಿ ನಿಂತಿರೋದನ್ನು ನೋಡ್ತಾಳೆ. ಯಾರು ಅಂತ ಕೇಳಿದಾಗ ಆ ಆಕೃತಿ ಹೇಳುತ್ತೆ, ನಾನು ಭೈರವ, ಈ ಧರ್ಮಾರಣ್ಯದ ಪಾಲಕ. ಇದು ಸುಮ್ಮನೆ ಅರಣ್ಯ ಅಲ್ಲ, ಧರ್ಮಾರಣ್ಯ ಇದು. ಯಾಕೆ ಬಂದೆ ಇಲ್ಲಿಗೆ? ಇದು ರಂಭೆ ಪ್ರಶ್ನೆ. ಆಶ್ರಮದಲ್ಲಿ ನಡೆಯುವಂಥ ಕಾರ್ಯಕ್ಕೆ ನಿನ್ನಂಥವಳಿಂದ ವಿಘ್ನ ಆಗಕ್ಕೂಡ್ದು. ರಂಭೆಯಂಥ ಆಕೆಗೆ ಆ ಕಾವಲುಗಾರ ಹೇಳಿದ ಮಾತು, ನೀನು ಆಶ್ರಮದ ಒಳಗಡೆಗೆ ಪ್ರವೇಶ ಮಾಡಕೂಡದು ಅಂತ ಹೇಳೋದಿಕ್ಕೆ ಬಂದೆ. ಈಗ ಇವಳು ಕೇಳ್ತಾಳೆ, ನಿನ್ನ ಅಪ್ಪಣೆಯನ್ನು ಪಾಲಿಸಬೇಕು ಅಂತೇನಿಲ್ವಲ್ಲ, ಮೀರಿ ಒಳಕ್ಕೆ ಹೋದರೆ ಅನರ್ಥ ಆಗುತ್ತೆ. ನಾನು ಭಗವಾನರನ್ನು ನೋಡಲೇಬೇಕು ಅಂತ ರಂಭೆ ಕೇಳಿದಾಗ ಇವನು ಹೇಳ್ತಾನೆ, ಅದಾಗೋದಿಲ್ಲ, ಸಾಧ್ಯವೇ ಇಲ್ಲ. ಇವಳು ಕೇಳ್ತಾಳೆ, ಯಾಕೆ, ನಾನು ಯಾಕೆ ಹೋಗಬಾರ್ದು ಅಂದರೆ, ರಂಭೆ ನಿನ್ನ ಒಂಥರದ ಯೋಗ್ಯತೆಯನ್ನು ಹೇಳಬೇಕು ಅಂದರೆ, ಕಾಮ ಒಂದೇ ನಿನಗೆ ಜೀವನದ ಲಕ್ಷ್ಯ ಅಂತ ಭಾವಿಸಿದ್ದೀಯ. ದೇಹ ಸೌಂದರ್ಯವೇ ಎಲ್ಲವನ್ನೂ ಮಾಡುತ್ತೆ ಅನ್ನುವ ಭಾವನೆ ನಿನಗಿದೆ. ಅದನ್ನಿಟ್ಕೊಂಡು ಈದ ಹುಲಿಯಂತೆ ಸಿಕ್ಕವರನ್ನು ಹೊಡೆದು ತಿನ್ನುವವಳು ನೀನು. ನಿನ್ನ ಕಾಮದಿಂದ ಆಟಾಡಿಸ್ತೀಯ ನೀನು. ಅಂಥದ್ರಲ್ಲಿ ಒಳಗಡೆ ಇರುವ ಭಗವಾನರು ಧರ್ಮಮೂರ್ತಿಗಳು, ಅವರ ದರ್ಶನ ಮಾಡೋಕ್ಕೆ ಹೇಗೆ ಸಾಧ್ಯ? ಅವನೇ ಬೇಕು ಅಂತ ಅಂದರೆ ಅದಕ್ಕೆ ಅವನು ನಕ್ಬಿಡ್ತಾನೆ. ಅವನು ಬೇಕು ಅಂತ ನೀನು ಬಯಸಿದರೆ ನಿನಗೆ ಕಾಮವಾಸನೆಯೇ ಹೊರಟೋಗತ್ತೆ. ಏನು ಮಾಡುವೆ ನೀನು? ಏನು ಮಾಡುವೆ ನೋಡುವೆನು ಭಗವಾನರೆಡೆ
ನಾ ಹೊರಟುವೆನೆನ್ನುತ್ತಲೀ ಆನಿತಂಬಿನಿ ದಾರ್ಷ್ಟ್ಯದಲ್ಲಿ ಮುನ್ನುಗ್ಗುತ್ತಿರೆ ಭರದಿ ತಾಣದೊಳು ಕಾಲಿರಿಸುತಿಹ ಸುರಮಾನಿನಿಯ ಭೈರವನು ಶಪಿಸಲು ಮೌನದಲ್ಲಿ ಶಿಲೆಯಾಗಿ ಹೋದಳು ನಿಂತ ಜಾಗದಲ್ಲೇ. ಆಕೆಗೆ ಅತಿಕ್ರಮಣವಾಗಿ ಪ್ರವೇಶ ಮಾಡಕ್ಕೆ ಹೊರಟಾಗ ಭೈರವ ಒಂದು ಸಣ್ಣ ಸೂಚನೆ ಕೊಡ್ತಾನೆ. ನೋಡು, ಬ್ರಹ್ಮಕರ್ಮಕ್ಕೆ ಅಡ್ಡಿ ಬಂದವರು ಯಾರೇ ಆದರೂ ಅವರನ್ನು ನಾನು ತಡಿತೀನಿ, ಗಂಡು ಹೆಣ್ಣು ಅನ್ನೋವಂಥದ್ದೆಲ್ಲ ಇಲ್ಲ ಅಂತ ಹೇಳಿದ್ರೂ ಆಕೆ ಕಾಲಿಡ್ತಾಳೆ. ಭೈರವನ ಶಾಪದಿಂದ ಆಕೆ ಶಿಲೆಯಾಗಿ ನಿಂತ್ಕೊಂಡು. ಇತ್ತ ಕಡೆ ಘೃತಾಚಿ ಒಳಗಡೆ ಹೋದ್ಲು. ಅವಳ ಹಿಂದೆ ಒಂದು ನಾಯಿ ಹಿಂಬಾಲಿಸ್ಕೊಂಡು ಹೋಯಿತು. ಆಗ ಮತ್ತೆ ಅದು ಕರ್ಕೊಂಡು ಹೋಗ್ತಾ ಇದೆ. ಆದರೆ ಒಂದು ಸಣ್ಣ ಸೂಚನೆ ಕೊಡುತ್ತೆ, ಇದು ಧರ್ಮಾರಣ್ಯ, ಧರ್ಮ ವಿರುದ್ಧವಾದ ಕಾರ್ಯ ನಡೀಕೂಡ್ದು ಅಂತ. ಅವಳು ಎಷ್ಟು ಎಚ್ಚರಿಕೆಯನ್ನು ವಹಿಸ್ತಾಳೆ ಅಂದರೆ, ಒಂದು ಸಣ್ಣ ಹುಲ್ಲಿನ ಗರಿಕೆಯನ್ನು ತುಳಿದೇ ಇರುವಂಥ ಮಾದರಿಯಲ್ಲಿ ಆಕೆ ಹೋಗ್ತಾಳೆ. ಬಹಳ ಸುಂದರವಾದ ಹೆಣ್ಣುಮಗಳು ಅವಳು. ಭಗವಾನರು ಆಗತಾನೇ ಅಗ್ನಿಹೋತ್ರವನ್ನು ಮುಗಿಸಿರ್ತಾರೆ. ಮತ್ತು ಇನ್ನೊಂದು ಹೋಮವನ್ನು ಯಾವುದಕ್ಕಾದರೂ ಮಾಡೋಣ ಅನ್ನೋ ಯೋಚನೆಯಲ್ಲೇ ಇದ್ದಾಗ ಒಂದು ನಿರಾಳವಾದ ಸ್ಥಿತಿ ಅವ್ರಿಗೆ ಬಂತು. ಆದ್ದರಿಂದ ಪರ್ಣಶಾಲೆಯ ಹೊರಗಡೆ ಕೃಷ್ಣಾಜನವನ್ನು ಹಾಕಿ ಕೂತಿದ್ದಾಗಲೇ ದಿವ್ಯಾಂಗನೆಯೊಬ್ಬಳು ಬಂದು ಫಲಪುಷ್ಪಗಳನ್ನು ಕೊಟ್ಟಳು. ಆ ಹಣ್ಣು ಹೂವು ನೋಡಿದ ತಕ್ಷಣವೇ ಅವ್ರಿಗೆ ಅರ್ಥ ಆಯಿತು, ತಾವ್ಯಾರು, ಇದು ಎಲ್ಲಿಂದ ಬಂದದ್ದು ಅಂತ. ಆಕೆ ನೇರವಾಗಿ ಹೇಳ್ತಾಳೆ, ನಾನು ಸ್ವರ್ಗದಿಂದಲೇ ತಂದದ್ದು ಇದನ್ನೆಲ್ಲ. ನನ್ನ ಹೆಸರು ಘೃತಾಚಿ, ನನ್ನ ಸಖಿ ಮೇನಕಿ. ಹಾಗೆ ನಾನು ಒಂದಷ್ಟು ದಿನ ನಿಮ್ಮ ಜೊತೆ ಇದ್ದು ಸಾರ್ಥಕತೆಯನ್ನು ಕಂಡುಕೋಬೇಕು ಅಂತ ಇದ್ದೀನಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಭಗವಾನರು ಇದನ್ನೆಲ್ಲ ನೋಡಿದ್ರು. ನನಗೂ ಪರಿಗ್ರಹ ಮಾಡಿಕೊಳ್ಬೇಕು ಅಂತ ಇದೆ, ಆದರೆ ಅದಕ್ಕೊಂದು ಅಡ್ಡಿ ಅನ್ನೋದಕ್ಕಿಂತ ಒಂದಷ್ಟು ನಿಯಮಗಳಿದೆ. ಅದನ್ನು ನೀನು ಪಾಲಿಸಬಹುದು ಅಂತಿದ್ರೆ ಇದು ಆಗತ್ತೆ. ಮಿತ್ರ ಕೇಳಿ ಮಿತ್ರಕ್ಕೆ ಮುಂಬರುವ ಕಾಲದಿ ಪುತ್ರ ಶೋಕವ ಪಡೆಯಲಿರುವೆ. ಸುಪುತ್ರರೆಲ್ಲರ ಕಳೆದುಕೊಳ್ಳುತ್ತ ನನ್ನ ಜೀವನದಿ ಪುತ್ರ ಶೋಕವ ಧರಿಪೆಯಾದೊಡೆ ಮಾತ್ರ ನಾವರಿಸುವೆನು ನಿನ್ನನು ಮಿತ್ರೇ. ನಿನಗೊಪ್ಪಿಗೆಯ ತಿಳಿಸು ಎನ್ನುತ್ತಲಿ ಕೋರಿದರು. ಆ ನಿಯಮವನ್ನು ಅವರು ಹೇಳ್ತಾರೆ. ನೋಡು, ಪುತ್ರ ಶೋಕ ಪ್ರಾಪ್ತಿಯಾಗತ್ತೆ, ಅದನ್ನು ನೀನು ಸಹಿಸ್ಕೊಳ್ತೀಯ ಅಂತ ಆದರೆ ಈ ವಿವಾಹವಾಗತ್ತೆ. ಅದಕ್ಕೆ ಆಕೆ ಹೇಳ್ತಾಳೆ, ನೀವೇ ಅದನ್ನು ನಿವಾರಣೆ ಮಾಡಿಬಿಟ್ರೆ ಒಳ್ಳೆಯದು ಅಂತ ಕೇಳಿದಾಗ ಇನ್ನೂ ಒಂದು ಪ್ರಶ್ನೆ, ಇಂದ್ರದೇವನ ಅಪ್ಪಣೆ ಇದೆಯೋ ಅಂದಾಗ, ಅಪ್ಪಣೆ ಇದೆ ಅಂದಾಗ ಬಹಳ ಸಂತೋಷ, ನೀನು ನಮ್ಮ ಗೃಹಿಣಿಯಾಗಿರು. 100 ಜನ ಮಕ್ಕಳಾಗ್ತಾರೆ, 50 ಮಂದಿ ದುಷ್ಟರು, ಇನ್ನು 50 ಮಂದಿ ಸಜ್ಜನರಾದ ಋಷಿಗಳಾಗುವಂತಹ ಪುತ್ರರಾಗ್ತಾರೆ. ಆ ಋಷಿಗಳ ತಾಯಿಯಾಗಿ ನೀನು ಲೋಕವಿಖ್ಯಾತಳಾಗ್ತೀಯ. ಮತ್ತು ಆ ಋಷಿಕಲ್ಪರನ್ನು ಒಬ್ಬ ದೇವದತ್ತನಾಗಿ ನಾವು ಕೊಟ್ಟು ಬಿಡ್ತೀವಿ. ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಆವತ್ತಿನ ದಿನ ನೀನು ಅಡ್ಡಿಯಾಗಬಾರ್ದು, ಹಾಗೆ ಮಾಡಿದೆ ಅಂತ ಹೇಳಿ ಶೋಕಿಸಬಾರ್ದು ಅಂದಾಗ ಘೃತಾಚಿ ಹೇಳ್ತಾಳೆ, ನಾನು ದೇವಿ ಅಂದರೆ ದೇವಲೋಕದಿಂದ ಬಂದಂಥವಳು, ನಮಗೆ ಮನುಷ್ಯರ ಹಾಗೆ ಗರ್ಭಧಾರಣೆ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ 100 ಮಕ್ಕಳನ್ನು ಒಂದೇ ಸಲ ಪಡೆಯೋದಕ್ಕೆ ತಾವು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಕೇಳಿದಾಗ ವಿಶ್ವಾಮಿತ್ರರು ಅದಕ್ಕೆ
ಒಪ್ಕೊಳ್ತಾರೆ. ಅಗ್ನಿಯನ್ನು ಸ್ಥಾಪನೆ ಮಾಡಿ ಆ ಪರಿಣಯಕ್ಕೆ ದೇವತೆಗಳ ಅಪ್ಪಣೆಯನ್ನು ಪಡೆದು ಆಶೀರ್ವಾದವನ್ನು ಪಡೀತಾರೆ. ಅದಾದ ನಂತರ ಭಗವಾನರಿಗೆ 100 ಜನ ಮಕ್ಕಳಾಗ್ತಾರೆ. 100 ಜನ ಮಕ್ಕಳೂ ಕೂಡ ಬಹಳ ಒಳ್ಳೆಯ ಮಕ್ಕಳು ಅಂಥೇಳಿ ಅನ್ನಿಸ್ತಿರ್ತಾರೆ. ಅಷ್ಟು ಹೊತ್ತಿಗೆ ಮತ್ತೆ ಆ ಆಶ್ರಮಕ್ಕೆ ನಮ್ಮ ಹರಿಶ್ಚಂದ್ರ ಮಹಾರಾಜ ಭಗವಾನರ ದರ್ಶನಕ್ಕಾಗಿ ಬರ್ತಾರೆ. ಭಗವಾನರ ಮಕ್ಕಳು ಅಂಧ್ರಕ, ಪುಲಿಂದ, ಮಧುಚಂದ್ರ ಈ ಥರದ ಹೆಸರುಗಳಿದ್ದಾರೆ. ಅಲ್ಲಿ ಎಲ್ಲರೂ ಅತಿಥಿಗಳು ಎಲ್ಲ ಕಡೆಗೆ ತುಂಬಿಕೊಂಡಿರ್ತಾರೆ. ಯಾಕೆ ಅಂದರೆ ಈಗ ಧರ್ಮಾರಣ್ಯ ಒಂದು ರೀತಿಯಲ್ಲಿ ಅಧ್ಯಯನದ ಪೀಠ. ಅನೇಕ ಜನ ವಿದ್ವಾಂಸರು, ತಪಸ್ವಿಗಳು ಅಲ್ಲಿ ಬಂದು ನೆಲೆ ನಿಂತಿರ್ತಾರೆ. ಒಂದರ್ಥದಲ್ಲಿ ಬ್ರಹ್ಮಜ್ಞಾನಿಗಳ ಒಂದು ಯಾತ್ರಾ ಸ್ಥಳ ಅದು. ವಸಿಷ್ಠರ ತಪೋಭೂಮಿಯನ್ನು ಬಿಟ್ಟರೆ ಮತ್ತೆ ವಿಶ್ವಾಮಿತ್ರರದು ಅನ್ನುವ ಖ್ಯಾತಿಯನ್ನು ಪಡ್ಕೊಂಡಿದೆ. ಹೀಗೆ ಘೃತಾಚಿ ಅಪ್ಸರೆಯಾಗಿದ್ದಂಥವಳು ಈಗ ಕೌಶಿಕಿ ಆಗಿಯೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾಳೆ. ಗೃಹಿಣಿ ಧರ್ಮವನ್ನು ಅವಳು ಪಾಲನೆಯನ್ನು ಕೂಡ ಮಾಡ್ತಾ ಇದ್ದಾಳೆ. ಎಷ್ಟರ ಮಟ್ಟಿಗೆ ಆಕೆ ಹೊಂದ್ಕೊಂಡಿದ್ದಾಳೆ ಅಂದರೆ ದೇವಲೋಕದಿಂದ ಕರೆ ಬರುವವರೆಗೂ ಇಲ್ಲಿಯೇ ಇರೋದು. ಕರೆ ಬಂದ ದಿವಸ ಈ ದೇವತ್ವವನ್ನು ಬಿಟ್ಟುಕೊಟ್ಟುಬಿಟ್ಟು ಗೃಹಿಣಿಯಾಗಿ ಇದ್ದು ಬಿಡೋದು ಅನ್ನುವ ತೀರ್ಮಾನಕ್ಕೆ ಆಕೆ ಬಂದುಬಿಟ್ಟಿದ್ದಾಳೆ. ಮಕ್ಕಳು ಹೇಗಿದ್ದಾರೆ ಅಂದರೆ ಅತ್ಯಂತ ಪ್ರತಿಭಾವಂತರು, ವೇದಪಾರಂಗತರು. ಆದರೆ ಕರ್ಮದಲ್ಲಿ ಅವರಿಗಿದ್ದ ಶ್ರದ್ಧೆ ಬ್ರಹ್ಮದಲ್ಲಿಲ್ಲ, ಬ್ರಹ್ಮಜ್ಞಾನದಲ್ಲಿ ಇರಲಿಲ್ಲ. ಒಂದಷ್ಟು ಜನ ಬಹಳ ಭಕ್ತಿ ಎಲ್ಲ ಇದ್ದುಕೊಂಡವರು. ಆದರೆ ಅವರಲ್ಲಿ ದೋಷ ಅಂತ ಕಾಣಕ್ಕಾಗಲ್ಲ, ಆದರೆ ನಡವಳಿಕೆಯಲ್ಲಿ ಒಂಥರ ಕೊಂಕು, ಎಲ್ಲೋ ಒಂದು ವಕ್ರ ಬುದ್ಧಿ ಕಾಣೋದಿದೆ. ಎಲ್ಲೋ ಒಂದು ಕಡೆಗೆ ನಿಷ್ಠುರವಾಗಿ ಮಾತಾಡೋ ಏನೋ ಒಂದು ಮಾಡಿ ಅಂತೂ ಆ ಇಡೀ ವಾತಾವರಣವನ್ನು ಕಲಕ್ತಾ ಇರ್ತಾರೆ. ಕೌಶಿಕಿ ವಿಶ್ವಾಮಿತ್ರರಿಗೆ ಹೇಳ್ತಾ ಇರ್ತಾರೆ, ನೀವು ಅಪ್ಪ ಅನ್ನಿಸ್ಕೊಂಡವನು, ಮನೆ ಯಜಮಾನ, ಒಂದ್ಸರಿ ಗದರಿಸಿದ್ರೆ ಸುಮ್ಮನಾಗ್ತಾರೆ, ಹೇಳಬೇಡವಾ ಅಂದಾಗ ಅವರು ಸುಮ್ಮನಿರ್ತಾರೆ. ಈಕೆ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ, ಇದೇ 50 ಜನನೋ ಏನೋ ಬಲಿಯಾಗೋದು ಯಾರಿಗೂ ಗೊತ್ತು, ಹಾಗಾಗಿ ಅವರೂ ಸುಮ್ಮನಿದ್ದಾರೆ ಅಂತ ಕಾಣುತ್ತೆ ಅಂತ ಅದನ್ನೂ ಸುಮ್ಮನಿರ್ತಾಳೆ. ಮಧುಚ್ಛಂದ ಮುಂತಾದವರು ಎಲ್ಲ ವಿಷಯದಲ್ಲೂ ಸದ್ಗುಣ ಸಂಪನ್ನರು. ಅವರು ಹೇಗೆ ಅಂದರೆ ಅತ್ಯಂತ ಮಧುರವಾಗಿರುವಂಥದ್ದು. ಮತ್ತು ಅದರಲ್ಲೂ ಮಧುಚ್ಛಂದ ಅಂತ ಇದ್ನಲ್ಲ ಆ ಮಗ ಅಂತರ್ಮುಖಿ. ಅವನು ಎಂಥವನು ಅಂದರೆ ನಿಯಮ ಇಲ್ಲದೇ ಇದ್ದರೂ ನಿಯತಿಯನ್ನು ಮೀರದ ಸ್ವಭಾವದವನು. ತೈತ್ತರೇಯದ ಶಿಕ್ಷಾವಲ್ಲಿಯ ಮಾತಿತು. ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ. ಯಾರು ಹೇಳಲಿ ಬಿಡಲಿ, ಬ್ರಹ್ಮಾಂಡದ ಒಟ್ಟು ನಿಯತಿ ಏನನ್ನ ಹೇಳುತ್ತೆ ಅದನ್ನು ಒಪ್ಪಿಕೊಂಡಂಥವನು, ಅದನ್ನು ಮೀರದ ಸ್ವಭಾವದ. ಅವನ ತಮ್ಮಂದ್ರೆಲ್ಲರೂ ಅವನನ್ನು ಅನುಸರಿಸ್ತಾರೆ. ಇದು ಭಾಗವಾಗಿ ಕಾಣ್ತಾ ಇದೆ. ಹರಿಶ್ಚಂದ್ರ ಭಗವಾನರ ಆತಿಥ್ಯದಿಂದ ಬಹಳ ಸುಪ್ರೀತನಾಗಿದ್ದಾನೆ. ಅವನಿಗೆ ಎಲ್ಲ ಉಪಚಾರಗಳು ಕೂಡ ನಡೆದಿದೆ. ಎಲ್ಲರಿಗೂ ಅವನು ಯಥೇಚ್ಛವಾಗಿ ಉಡುಗೊರೆಗಳನ್ನು ಕೊಟ್ಟ. ಅಂದರೆ 1000 ಹಸುಗಳ ಕೊಂಬು ಗೊರಸಗಳಿಗೆ ಚಿನ್ನದ ಆಭರಣ ಹಾಕಿ ಈ ಥರದ ಒಂದು ದೊಡ್ಡ ಪಟ್ಟಿ ಇರುತ್ತೆ. ಎಲ್ಲರೂ ತೃಪ್ತಿಪಟ್ಟರು. ಈ ಆಂಧ್ರಕಾದಿಗಳಿಗೆ ಒಳಗಡೆಯಿಂದ ಸಣ್ಣದು, ಇವರೇ ಅಂದರೆ ಎಲ್ಲ ಚೆನ್ನಾಗಿದ್ರು ಒಂದು ಕೊಂಕು ಇಟ್ಕೊಂಡಂಥವ್ರು. ಈ ಮಹಾರಾಜ ನಮ್ಮ ಆಶ್ರಮಕ್ಕೆ ಬಂದು ಇಷ್ಟೆಲ್ಲ ಯಾತಕ್ಕೆ ಕೊಡ್ತಾ ಇದ್ದಾನೆ, ಮತ್ತು ಇಷ್ಟೊಂದು ಅರ್ಥವನ್ನು ನಾವೇನು ಅವನ ಅತಿಥಿಗಳು ಕೂಡ ಅಲ್ಲ, ನಮ್ಮ ಆಶ್ರಮಕ್ಕೆ ಅವನು ಬಂದಿದ್ದಾನೆ, ಯಾತಕ್ಕಿದನ್ನೆಲ್ಲ ಕೊಡ್ತಿದ್ದಾನೆ ಅನ್ನೋದು ಅವರಿಗೆ ಪ್ರಶ್ನೆ. ಅಂತೂ ಸಾಯಂಕಾಲ ಆಯಿತು. ಹರಿಶ್ಚಂದ್ರ ಬಂದು ಭಗವಾನರಿಗೆ ನಮಸ್ಕಾರ ಮಾಡಿ ಕೂತ್ಕೊಂಡ. ಭಗವಾನರೇ ಕೇಳಿದರು, ಯಾತಕ್ಕೆ ಇಲ್ಲಿಯವರೆಗೂ ತಾವು ಬಂದಿದ್ದೀರಿ ಅಂದಾಗ ಹರಿಶ್ಚಂದ್ರ ಹೇಳ್ತಾನೆ, ನಾನೊಂದು ಯಜ್ಞವನ್ನು ಇಟ್ಕೊಂಡಿದ್ದೇನೆ, ಇರಿಸಿ ಮಖವೊಂದ. ಇರಿಸಿಹೆನು ಮಖವೊಂದನ ಪರಿಹರಿಸಲೋ ಸುಗ ಕಷ್ಟವನು ಬಂದಿರುವೆ, ಕರೆಯಲು ಹೋತೃರೂಪದಿ ನಿಮ್ಮ
ನಾಮಕಕ್ಕೆ ಗುರು ವಸಿಷ್ಠರೇ ಹೇಳಿದರು ಕರೆತರಲು ನಿಮ್ಮನು ಹೋತೃ ರೂಪದಿ ಬರುವೆನೆಂದಿಹರು ಅವರು ಮಖದಲ್ಲಿ ಹೋತೃ ನೀವಿರಲು. ನಾನೊಂದು ಯಜ್ಞವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ತಾವು ಮಾಡಿಸ್ಕೊಡ್ಬೇಕು. ಯಾರ ಅಪ್ಪಣೆಯಿಂದ? ಕುಲಗುರುಗಳಾದ ವಸಿಷ್ಠರ ಅಪ್ಪಣೆಯಿಂದ ನಾನು ಅವ್ರ ಬಳಿಗೆ ಹೋದಾಗ ಅವ್ರು ಹೇಳಿದ್ರು, ವಿಶ್ವಾಮಿತ್ರರು ಹೋತೃವಾಗುವ ಹಾಗಿದ್ದರೆ ನಾನು ಯಜ್ಞವನ್ನು ನಡೆಸ್ತೇನೆ. ತಕ್ಷಣ ಅವ್ರಿಗಂದರು, ಬಹಳ ಅನುಕೂಲಕರವಾದ ಪರೀಕ್ಷೆಯನ್ನು ವಸಿಷ್ಠರು ಮತ್ತೆ ಇಟ್ಟಿದ್ದಾರೆ ಇವಾಗ. ಆದರೆ ಕರೆದ್ರೆ ಬರ್ತಾನೋ ಇಲ್ವೋ ಅನ್ನೋದು ನೋಡೋಕ್ಕೆ, ಅಥವಾ ಈ ಥರದ ಒಂದು ಯಾಗದಲ್ಲಿ ಹೋತೃವಾಗಿ ಕೂರ್ತಾನ ಇಲ್ವಾ ಅನ್ನೋದು ಒಂದು ಪರೀಕ್ಷೆ. ಆದ್ದರಿಂದ ಮತ್ತೆ ಕೇಳ್ತಾರೆ, ಯಾವ ಯಜ್ಞ, ಯಾರ್ಯಾರಿದ್ದಾರೆ ಮಿಕ್ಕವರು, ಏನು ವಿವರ ಏನು ಅಂದಾಗ ಅವನು ಹೇಳ್ತಾನೆ, ಸ್ವಲ್ಪ ವಿಚಿತ್ರವಾದ ಯಾಗ ಆಯಿತು, ನೀವು ನಿಧಾನಕ್ಕೆ ಕೇಳಿಸ್ಕೋಬೇಕು. ಏನಂದರೆ ನನಗೆ ತುಂಬ ದಿನ ಮಕ್ಕಳಿರಲಿಲ್ಲ. ಆವಾಗ ನಾರದರ ಉಪದೇಶದಂತೆ ನಾನು ವರುಣನನ್ನು ಉಪಾಸನೆ ಮಾಡಿ ನನಗೆ ಮಕ್ಕಳಾದರೆ ಮೊದಲನೇ ಮಗುವನ್ನು ನಿನಗೆ ಪಶುವಾಗಿ ಒಪ್ಪಿಸ್ತೀನಿ ಅಂತ ಹೇಳಿ ಹರಕೆ ಕಟ್ಕೊಂಡೆ. ವರುಣನ ಕೃಪೆಯಿಂದ ನನಗೆ ಮಗ ಹುಟ್ಟಿದ ಮಗುನ ವರುಣಂಗೆ ಹೇಗೆ ಬಲಿಯಾಗಿ ಕೊಡೋದು? ನಾನು ದಿನಗಳನ್ನು ತಳ್ತಾ ಬಂದೆ. ಕೊನೆಗೆ ಅದನ್ನು ಮಾಡು ಅನ್ನುವಂಥ ಆದೇಶ ಬಂದುಬಿಡ್ತು. ಅದು ಕಿವಿಗೆ ಬಿದ್ದ ತಕ್ಷಣ ನನ್ನ ಮಗ ಓಡಿ ಹೊರಟೋದ ಕಾಡಿಗೆ. ಆ ಸುದ್ದಿಯನ್ನು ಕೇಳಿ ಆ ವರುಣ ಕೋಪ ಮಾಡ್ಕೊಂಬಿಟ್ಟ. ನನಗೆ ಮಹೋದರ ರೋಗ, ಹೊಟ್ಟೆ ಹೀಗಾಗಿದೆ, ಆ ರೋಗ ಬಂತು. ಕೊನೆಗೆ ನನ್ನ ಮಗನಿಗೆ ಈ ವಿಷಯ ಗೊತ್ತಾಯಿತು, ಮಗ ರೋಹಿತಂಗೆ. ಅವನೇನು ಮಾಡ್ದ ಅಂದರೆ, ತನ್ನ ಜಾಗದಲ್ಲಿ ಯಜ್ಞದಲ್ಲಿ ಬಲಿಯಾಗೋದಕ್ಕೆ ಒಬ್ಬ ಕುಮಾರನನ್ನು ಸಂಪಾದಿಸ್ಕೊಂಡು ಬಂದಿದ್ದಾನೆ. ಇದು ಒಂದರ್ಥದಲ್ಲಿ ಹೇಳಿದ್ರೆ ವರುಣ ದೇವತೆಗೆ ನರಮೇಧ ಮಾಡುವಂತಹ ಒಂದು ಯಾಗ. ಆದ್ದರಿಂದ ತಾವು ಬರಬೇಕು. ಭಾರ್ಗವರು ಅಧ್ವರ್ಯುಗಳಾಗಿ ಕೂರ್ತಿದ್ದಾರೆ, ಭಗವಾನ್ ಅಯಾಸ್ಯರು ಉದ್ಘಾತೃಗಳಾಗಿದ್ದಾರೆ. ವಿಶ್ವಾಮಿತ್ರರಿಗೆ ಆಶ್ಚರ್ಯಕ್ಕೆ ಬದಲಾಗಿ ಅನಿಸಿದ್ದು, ಈ ನರಮೇಧದಲ್ಲಿಯೇ ನಾನು ಮಾಡಬೇಕಾದ ನರಮೇಧವು ಕಳೆದು ಹೋಗುತ್ತೆ ಅನಿಸುತ್ತೆ, ಅದಕ್ಕೆ ವಸಿಷ್ಠರು ಹೇಳಿ ಕಳಿಸಿದ್ದಾರೆ. ಸರಿ, ಯಾರಿದಕ್ಕೆ ಒಪ್ಕೊಂಡವನು? ಅವನು ಯಾರು ಅಂದಾಗ, ಸಿಂಧೂ ತೀರದಲ್ಲಿ ಅಂಗೀರಸದ ಗೋತ್ರದ ಅಜೀಗರ್ತ ಅನ್ನುವಂಥವನು 100 ಹಸುಗಳನ್ನು ತಗೊಂಡು ಮಗನ್ನ ನನಗೆ ಕೊಟ್ಟಿದ್ದಾನೆ. ಹೇಗಿದ್ದಾನೆ ಅವನು? ದೇವಕುಮಾರನ ರೀತಿ ಇದ್ದಾನೆ. ನನಗೆ ಏನು ಯೋಚನೆ ಆಗ್ತಾಯಿದೆ ಅಂದರೆ, ಅವನನ್ನು ಬಲಿ ಕೊಡಬೇಕು, ಅವನನ್ನು ಯೂಪಸ್ತಂಭಕ್ಕೆ ಹ್ಯಾಕೆ ಕಟ್ಟೋದು ಅನ್ನಿಸ್ತಾ ಇದೆ. ಅದಕ್ಕೆ ಇವರು ಕೇಳ್ತಾರೆ, ನರಮೇಧ ಅಲ್ಲದೆ ಈ ಯಾಗಕ್ಕೆ ಬೇರೆ ಏನು ದಾರಿ ಇಲ್ವೋ ಅಂದಾಗ ಹರಿಶ್ಚಂದ್ರ ಹೇಳ್ದ, ಇದು ಸ್ವಯಂಕೃತ ಅಪರಾಧ, ದಾರಿ ಯಾವುದೂ ಇಲ್ಲ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು, ಯಾರಾದರೂ ದಕ್ಷರು ಇದ್ದರೆ ಪಶುವಾದ ಕುಮಾರನನ್ನೂ ಉಳಿಸಬಹುದು, ಯಜಮಾನನನ್ನು ಕಾಪಾಡಬಹುದು ಅಂಥೇಳಿ ಹೇಳಿದ್ದಾರೆ. ಅದಕ್ಕೆ ತಮಗೆ ಈ ನಿರೂಪ ಬಂದಿದೆ. ಸರಿ, ಮುಂದಕ್ಕೇನು, ಏನೇನೋ ದಕ್ಷಿಣೆ ಕೊಡ್ತಿದ್ದೀನಿ ಎಲ್ಲ ಹೇಳ್ದೆ. ಮುಂದಿನ ಶುದ್ಧ ದಶಮಿಯ ದಿವಸ ಈ ಯಾಗ ನಡೆಯುತ್ತೆ ಸರಿಯೂ ನದಿ ತೀರದಲ್ಲಿ. ತಾವು ಬರಬೇಕು ಅಂದಾಗ ವಿಶ್ವಾಮಿತ್ರರು ಸಮಯ ತಗೊಳ್ತಾರೆ. ಈಗ ಹೋಗಿ ನೀನು ವಿಶ್ರಾಂತಿ ಪಡ್ಕೋ, ನಾನು ನಾಳೆ ಉತ್ತರ ಹೇಳ್ತೇನೆ ನಿನ್ನ ಈ ಆಹ್ವಾನಕ್ಕೆ. ಆವಾಗ ಅವರು ಕೂತ್ಕೊಂಡು ಆಲೋಚನೆ ಅಥವಾ ಅನುಷ್ಠಾನಕ್ಕೆ ಕೂತಿದ್ದಾರೆ. ಈಗ ಒಂದು ಮಾತು, ಈ ಯಾಗ ಮಾಡ್ತೀನಿ ಎಂದ ತಕ್ಷಣ ಇವನ ರಾಜನ ರೋಗ ಅರ್ಧ ಗುಣವಾಗಿದೆ. ಈ ಯಾಗವೇ ಆದರೆ ಹರಿಶ್ಚಂದ್ರ ಪೂರ್ತಿ ಗುಣವಾಗ್ತಾನೆ. ಮತ್ತು ತ್ರಿಶಂಕುವಿನ ಮೇಲೆ ವಿಶ್ವಾಮಿತ್ರರ ದಯೆ ಇತ್ತು ಅಂದಾಗ ವಿಶ್ವಾಮಿತ್ರರು ಹೇಳ್ತಾರೆ, ಇಲ್ಲಪ್ಪ ಆಯಿತು, ಈ ಯಾಗಕ್ಕೆ ಬರೋದರಲ್ಲಿ ನನಗೂ ಒಂದು ಸ್ವಾರ್ಥ ಇದೆ.
ಯಾಕೆಂದರೆ ಯಾಜ್ಞವಲ್ಕರು ಹೇಳಿದರು, ಎಲ್ಲರೂ ಮಾಡುವುದು ಆತ್ಮನಃ ಕಾಮಾಯ, ತಮ್ಮ ತಮ್ಮ ಪ್ರಯೋಜನಕ್ಕೋಸ್ಕರವೇ ಪ್ರತಿಯೊಬ್ಬರೂ ಕೂಡ ಈ ಕೆಲಸವನ್ನು ಮಾಡುವುದು. ಅದಲ್ಲದೆ ಯಾರೂ ಯಾವುದಕ್ಕೆ ಮಾಡೋದಿಲ್ಲ. ಇದನ್ನು ದೇವರು ನೇರವಾಗಿ ಬೃಹದಾರಣ್ಯಕದ ಮಧುಕಾಂಡದಿಂದ ತಗೊಂಡಿರುವಂಥ ಮಾತುಗಳು. ಯಾಜ್ಞವಲ್ಕರು ಮೈತ್ರೇಯಿಯನ್ನು ಕೂರಿಸಿ ಹೇಳ್ತಾರೆ, ನೀನು ನನಗೆ ಅತ್ಯಂತ ಪ್ರಿಯಳು, ಆದ್ದರಿಂದ ನೀನು ಇದನ್ನೆಲ್ಲ ಅವರ ಮಧ್ಯೆ ಸಂಭಾಷಣೆ ಆಗಿರುತ್ತೆ, ಆದರೆ ಕೂತ್ಕೋ, ನಾನು ನೀನು ಹೇಳಿದ ಮಾತುಗಳನ್ನೆಲ್ಲ ವ್ಯಾಖ್ಯಾನಿಸ್ತೇನೆ, ಅದನ್ನು ಕೇಳು, ನಿಧಾನವಾಗಿ ಕೇಳು. ಈ ಜಗತ್ತಿನಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ, ಪೂರ್ಣವಾಗಿ ಆತ್ಮಜ್ಞಾನ ಬಂದ ಮೇಲೆ ಬೇರೆ ಮಾತು. ಅದಕ್ಕೆ ಮುಂಚೆ ಸಹೋವಾಚ ನವ ಅರೇ ಪತ್ಯುಃ ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ನವಾ ಅರೇ ಜಾಯಾಯೈ ಕಾಮಾಯ ಜಾಯ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಜಾಯ ಪ್ರಿಯಾ ಭವತಿ ಅಂತ ಹೇಳಿ ಆರಂಭ ಮಾಡಿದ್ದು. ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯೋ ಮೈತ್ರೇಯಿ ಆತ್ಮನೋ ವಾ ಅರೇ ದರ್ಶನೇನ ಶ್ರವಣೇನ ಮತ್ಯ ವಿಜ್ಞಾನೇನೇದಂ ಸರ್ವಂ ವಿದಿತಂ. ಅರ್ಥ ಮಾಡಿಕೋ. ಯಾಕೆ ಅಂತಂದರೆ ಪತಿಯ ಪ್ರಯೋಜನಕ್ಕಾಗಿ ಪತಿ ಪತ್ನಿಗೆ ಪ್ರಿಯನಾಗಿರೋದಿಲ್ಲ, ತನ್ನ ಪ್ರಯೋಜನಕ್ಕಾಗಿ ಪತಿಯಾದವನು ಪ್ರಿಯನಾಗಿರ್ತಾನೆ. ಹಾಗೆ ಪತ್ನಿ ತನ್ನ ಪ್ರಯೋಜನಕ್ಕಾಗಿ, ಮಕ್ಕಳ ಪ್ರಯೋಜನಕ್ಕಾಗಿ ಮಕ್ಕಳು ಮಾಡಿಕೊಳ್ತಾರೆ ಅವರವರ ಕಾರ್ಯವನ್ನು, ಪ್ರೀತಿ ತೋರಿಸೋದನ್ನು. ಮತ್ತು ಧನದ ಪ್ರಯೋಜನಕ್ಕಾಗಿ ಧನ ಕೆಲಸವನ್ನು ಮಾಡೋದಿಲ್ಲ. ಮನುಷ್ಯ ತನ್ನ ಪ್ರಯೋಜನಕ್ಕಾಗಿ ಮಾತ್ರ ಧನವನ್ನು ಇಟ್ಕೊಳ್ಳೋದು. ಬ್ರಾಹ್ಮಣನ ಪ್ರಯೋಜನಕ್ಕಾಗಿ ಬ್ರಾಹ್ಮಣ ಪ್ರಿಯವಾಗಿರೋದಿಲ್ಲ, ಇತರರ ಪ್ರಯೋಜನಕ್ಕಾಗಿ ಬೇಕಾಗಿರುತ್ತೆ, ಅದಕ್ಕೆ ಅವ ಪ್ರಿಯ ಆಗಿರ್ತಾನೆ. ಹಾಗಾಗಿ ಈ ಎಲ್ಲ ಸಂಗತಿಗಳೂ ಕೂಡ ತನ್ನ ಪ್ರಯೋಜನಕ್ಕಾಗಿ ಪ್ರಾಣಿಗಳೂ ಸಹ ಪ್ರಿಯವಾಗಿರ್ತವೆ. ಎಲ್ಲದರ ಪ್ರಯೋಜನಕ್ಕಾಗಿ ಎಲ್ಲವೂ ಪ್ರಿಯವಾಗಿರುವುದಿಲ್ಲ. ತನ್ನ ಪ್ರಯೋಜನಕ್ಕಾಗಿಯೇ ಎಲ್ಲವೂ ಅವರವರಿಗೆ ಪ್ರಿಯವಾಗಿರುತ್ತದೆ ಮೈತ್ರೇಯಿ. ಆ ಕಾರಣ ಅರೇ ದ್ರಷ್ಟವ್ಯ, ಎಲ್ಲವನ್ನೂ ಯಾವುದನ್ನು ಆತ್ಮನನ್ನು ನೋಡಬೇಕು, ಶ್ರವಣ ಮಾಡಬೇಕು, ಆತ್ಮಜ್ಞಾನದ ಚರ್ಚೆಗಳನ್ನು ಕೇಳಬೇಕು, ಮನನ ಮಾಡಬೇಕು, ಅದನ್ನು ಒಳಗೆ ತಗೊಳ್ಬೇಕು. ಆತ್ಮದರ್ಶನದಿಂದ ಅದಕ್ಕೆ ಸಂಬಂಧಪಟ್ಟದ ಸಂಗತಿಗಳ ಶ್ರವಣ ಮನನದಿಂದ ಇದೆಲ್ಲವೂ ತಿಳಿಯಲ್ಪಡುತ್ತದೆ. ಹಾಗಾಗಿ ಇದು ಯಾವನಿಗೂ ಪ್ರಿಯ, ಅವನಿಗಾಗಿ ಅನ್ನುವುದಲ್ಲ ಅಲ್ಲ, ಎಲ್ಲವೂ ಎಲ್ಲರೂ ಮಾಡುವುದು ತಮ್ಮ ತಮ್ಮ ಪ್ರಯೋಜನಕ್ಕೋಸ್ಕರವೇ ಹೊರತು ಮತ್ತೊಂದಕ್ಕಲ್ಲ. ಇದಂತೂ ಸತ್ಯ. ಈಗ ನಾನು ಹೇಳ್ತಿದ್ದೀನಿ ರಾಜ, ಅದು ಏನೇನೋ ಕೊಡ್ತಿದ್ದೀನಿ ಎಂದಿದೆಯಲ್ಲ, ಅದಕ್ಕೋಸ್ಕರ ನಾನು ಬರ್ತೀನಿ. ವಾಸ್ತವವಾಗಿ ನಾನು ಬರ್ತಾ ಇರೋದು ನನ್ನ ಪ್ರಯೋಜನಕ್ಕಾಗಿ. ಹಾಗಾಗಿ ಈ ಯಾಗಕ್ಕೆ ನಾನು ಬರ್ತೀನಿ. ಆದರೆ ಇದೆಲ್ಲ ಆದಮೇಲೆ ಈ ಯಾಗ ನಡೆಯುತ್ತೆ ಅನ್ಕೊತಿದ್ಯಾ ಅಂದಾಗ ಅವನು ಹೇಳ್ತಾನೆ, ನಾನು ಶಕುನಗ್ನರನ್ನು ಜ್ಯೋತಿಷಿಗಳನ್ನು ಕೇಳಿದೆ, ಈ ಯಾಗ ನಡೆಯೋದಿಲ್ಲ ಪೂರ್ಣ ಪ್ರಮಾಣದಲ್ಲಿ, ಆದರೆ ಫಲ ಮಾತ್ರ ಪೂರ್ಣವಾಗಿ ಸಿಗತ್ತೆ ಅಂತ ಅವರು ಹೇಳಿದ್ದಾರೆ. ಇದಕ್ಕೆಲ್ಲರೂ ಒಪ್ಪಿದಾರೋ? ಖಂಡಿತ ಒಪ್ಪಿದ್ದಾರೆ. ಪ್ರಾಣದೇವನ ಅನುಜ್ಞೆ ದೊರೆತು ಏನಾದರೂ ಕ್ಷೋಭೆ ಆದರೆ ನೋಡೋಣ ಅಂತ ಹೇಳಿ ವಿಶ್ವಾಮಿತ್ರರು ಒಪ್ಪಿಗೆ ಕೊಟ್ಟು ಹೊರಡ್ತಾರೆ. ಇವರು ನರಮೇಧಕ್ಕೆ ಬಲಿಯಾಗೋದಕ್ಕೆ ಹೊರಟಿದ್ದಾರೆ ಅಂದರೆ ಆಶಯಕ್ಕೆ ಅನ್ನೋದನ್ನು ನೋಡಿ ಆಶ್ರಮವಿಡೀ ಒಂದು ದೊಡ್ಡ ಗುಲ್ಲು ಆರಂಭ ಆಗಿಬಿಡತ್ತೆ. ದೊರೆಯು ಮಾಡುವನಂತೆ ಯಜ್ಞವ, ದೊರೆಯು ಮಾಡುವನಂತೆ ಯಜ್ಞವ, ನರನ ನೀಡುವನಂತೆ ಬಲಿಯೊಳು, ಗುರುವ ಕೋರಿಹನಂತೆ ಹೌತ್ರದ ನಿರ್ವಹಣೆಗಾಗಿ.
ಹರಡಿರಲು ಸುದ್ದಿಯು ಕುಟೀರದಿ ಗುರುವ ನಿರ್ಣಯಕ್ಕಾಗಿ ಜನಕಾತರದಿ ಕುಳಿತಿಹರು ಅಂದು ನಸುಗಳು ಮುನಿಗಳಾಶ್ರಮದಿ. ಇಡೀ ಆಶ್ರಮದಲ್ಲಿ ಒಂದು ದೊಡ್ಡ ಗುಲ್ಲು. ಆ ಹರಿಶ್ಚಂದ್ರ ತನ್ನ ಸ್ವಾರ್ಥಕ್ಕೆ ಅಂಥೇಳಿ ನರಮೇಧ ಮಾಡಕ್ಕೆ ಹೊರಟಿದ್ದಾನೆ. ಭಗವಾನರನ್ನು ಬಂದು ಆಹ್ವಾನಿಸಿದ್ದಾನೆ. ಇನ್ನೂ ಆಶ್ಚರ್ಯ ಅಂದರೆ ಭಗವಾನ್ ವಸಿಷ್ಠರು ಇದಕ್ಕೆ ಒಪ್ಪಿದ್ದಾರಂತೆ, ಇವರಿನ್ನ ಒಪ್ಪಿಲ್ವಂತೆ ಅಥವಾ ಹೋಗ್ತಾರಂತೆ ಅಂತ ದೊಡ್ಡ ಚರ್ಚೆ ನಡೀತಾ ಇದೆ. ಅದರಲ್ಲಿ ವೃದ್ಧರಾದವರು ತಿಳಿದವರು ಬಂದರು ಇವ್ರ ಹತ್ರ, ಕೇಳ್ತಾ ಇದ್ದಾರೆ, ಅಲ್ಲ ಈ ಯಾಗ ನರಮೇಧ ಮಾಡ್ತಾ ಇರುವಂಥ ಯಾಗ ಶಾಸ್ತ್ರಸಮ್ಮತವೋ ಹಾಗಿದ್ರೆ ಅಂದಾಗ ಇವರು ನಗ್ತಾರಂತೆ. ಅಲ್ಲಪ್ಪ ಏನು ಅಂದ್ಕೊಂಡಿದೀಯಾ, ಇವೆಲ್ಲವೂ ಕೂಡ ಕಾಮ್ಯಕರ್ಮಗಳು. ಈ ಯಾಗ ಯಜ್ಞ ಸಂಕಲ್ಪ ಮಾಡೋದು ಅನ್ನೋದಿದೆಯಲ್ಲ, ಇದೆಲ್ಲ ಕಾಮ್ಯಕರ್ಮಗಳು. ಮುಂಡಕೋಪನಿಷತ್ತಿನ ಮಾತು. ಪ್ಲವಾಹೇತೆ ಅದೃಢ ಯಜ್ಞರೂಪ ಅಷ್ಟಾದಶೋಕ್ತಮವರಂ ಯೇಷು ಕರ್ಮ ಏತತ್ ಶ್ರೇಯೋ ಯೋಭಿನಂದತಿ ಮೂಢ ಜರಾಮೃತ್ಯಂತೆ ಪುನರೇವಾಪಿಯಂತಿ. ಈ 18 ವಿಧವಾದ ಯಜ್ಞಕರ್ಮಗಳೇನಿದ್ದಾವಲ್ಲ ಅಲ್ಲೆಲ್ಲವೂ ಕೂಡ ಶಾಶ್ವತವಾದವಲ್ಲ, ಅವು ಅದೃಢವಾದವುಗಳು. ಯಾಕೆಂದರೆ ಇಲ್ಲಿ ಲೌಕಿಕವಾದ ಕರ್ಮಗಳು ಹೇಳಲ್ಪಟ್ಟಿದೆ. ಆಯಾಯ ಹೊತ್ತಿಗೆ ಒಂದಷ್ಟು ಬೇಕು ಅನ್ನಕ್ಕೆ ಮಾಡಬೇಕು. ಇಂಥದನ್ನು ಮಾಡಿದ್ರೆ ಅಂದರೆ ಕೆಳಸ್ತರದ ಕರ್ಮೋಪಾಸನೆಯನ್ನು ಮಾಡಿದ್ರೆ ಅಲ್ಲಿ ಅಭ್ಯುದಯದ ಮಾರ್ಗ ಕಾಣಿಸೋದಿಲ್ಲ. ಯಾರಿದನ್ನು ನೋಡಿ ತೃಪ್ತಿ ಪಟ್ಕೊಂಡು ಇಷ್ಟರಲ್ಲೇ ತಮ್ಮ ಬದುಕನ್ನು ಇಟ್ಕೊಳ್ತಾರೋ ಈ 18 ವಿಧದ ಯಾಗಯಜ್ಞಗಳಲ್ಲಿ, ಇವರು ಮತ್ತೆಯೂ ಮೃತ್ಯುವಿಗೆ ಈಡಾಗಲೇಬೇಕು, ಮತ್ತೆ ಹುಟ್ಟುತ್ತಾರೆ, ಮತ್ತೆ ಸಾಯ್ತಾರೆ. ಎಲ್ಲದಕ್ಕಿಂತ ಅದ್ಭುತವಾದ ಯಾವುದು ಅಂದರೆ ಈ ಯಾವುದನ್ನು ಇಟ್ಕೊಳ್ಳದೆ ಏನನ್ನೂ ಮಾಡದೆ ಮಾಡಿದ್ದೇ ಆದರೆ ಲೋಕ ಕಲ್ಯಾಣಕ್ಕೆ ಅಂಥೇಳಿ ಮಾಡಿ ಅಲ್ಲಿಯೂ ಕೂಡ ಯೋಚನೆ ಮಾಡಬೇಕು. ಗುರುಗಳು ಯಾವಾಗಲೂ ಹೇಳ್ತಿದ್ರು, ಲೋಕ ಕಲ್ಯಾಣವಾಗಿಯೇ ಇದೆ, ನಿನ್ನ ಕಲ್ಯಾಣವನ್ನು ಮೊದಲು ಸರಿ ಮಾಡಿಕೋ ಅಂಥೇಳಿ. ಲೋಕ ಎಂದೂ ಹಾಳಾಗಿಲ್ಲ, ಅದು ಚೆನ್ನಾಗೇ ಇದೆ. ಅದು ನೀನು ನೋಡುವ ದೃಷ್ಟಿ, ನೀನು ಹಾಳು ಮಾಡ್ತಿರೋದು ಇದೆಯಲ್ಲ, ಅದರಿಂದ ಊನವಾಗ್ತಿದೆಯೇ ಹೊರತು ಮಿಕ್ಕಿದ್ದಲ್ಲ. ಆದ್ದರಿಂದ ಈ ಕರ್ಮಾಂಗದಲ್ಲಿಯೇ ಅಂಟಿಕೊಳ್ಳದೆ ಮತ್ತದೇ ಪುನರಪಿ ಜನನಂ ಪುನರಪಿ ಮರಣಂ ಇದನ್ನು ದಾಟಿಸುವಂಥ ಯಾಗವಿದ್ರೆ ಮಾಡಬೇಕು. ಅದು ಬಿಟ್ಟರೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಮಾತೆ ಸ್ತಂಗೋಸ್ತ್ವ ಕರ್ಮಣಿ. ಕರ್ಮ ಮಾಡೋದರಲ್ಲಿ ಮಾತ್ರ ಅಧಿಕಾರ, ಫಲಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಬಿಡುವಂಥವರು ಯಾರು ಇದ್ದಾರೋ ಅವರು ಏನು ಮಾಡ್ತಾರೋ ಅದು ಸರಿಯಾದ ಮಾರ್ಗ. ಕರ್ಮ ಫಲಾಪೇಕ್ಷೆಯನ್ನು ಇಟ್ಕೊಳ್ಬಾರ್ದು, ಅದಕ್ಕೆ ಕಾರಣವೂ ಆಗಬಾರ್ದು. ಕರ್ಮ ಮಾಡದೇ ಇರೋದು ಅಂದರೆ ನನಗೆ ಕೃಷ್ಣ ಹೇಳ್ಬಿಟ್ಟಿದ್ದಾನಪ್ಪ ನಾನು ಏನು ಮಾಡೋದಿಲ್ಲ ಅಂತೇಳಿ ಕೂತ್ಕೊಳ್ಳೋದಲ್ಲ. ಹಾಗಾಗಿ ಕರ್ಮ ಮಾಡದೇ ಇರಲು ಸಹ ನಿನ್ನ ಮನಸ್ಸಿನಲ್ಲಿ ಪ್ರೀತಿ ಬರಬಾರ್ದು. ಎಲ್ಲವೂ ಅವನಿಂದ ಕೊಡಲ್ಪಟ್ಟದ್ದು. ಅವನು ಈ ದೇಹವನ್ನು ಯಾವ ಮಾರ್ಗದಲ್ಲಿ ಹೋಗು ಅಂತ ಹೇಳಿ ಆದೇಶವನ್ನು ಕೊಡ್ತಾನೋ ಆ ಮಾರ್ಗದಲ್ಲಿ ಹೋಗುವ ಮಾದರಿಯನ್ನು ಇಟ್ಕೊಂಡ್ರೆ ಮಾತ್ರ ಸೂಕ್ತ. ಆದ್ದರಿಂದ ಕಾಮ್ಯ ಕರ್ಮಗಳು ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಾಡ್ತೀವಲ್ಲ, ಯಾವುದೋ ಒಂದನ್ನು ಬಲಿ ಹಾಕಬೇಕು. ಅದು ಏನು ಬೇಕಾದ್ರೂ ಆಗಿರಬಹುದು, ಅದು ನರಮೇಧ ಅಂತಲೇ ಅಲ್ಲ. ಆದ್ದರಿಂದ ಪ್ರಶ್ನೆಯೇ ಸರಿಯಿಲ್ಲ. ಯಜ್ಞಗಳೇ ಇಷ್ಟು. ಆದ್ದರಿಂದ ಇಲ್ಲಿ ಕರ್ಮದಲ್ಲಿ ಪಾಪ ಇದೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬಹುದು. ಆದರೆ ಏನೇ ಮಾಡಿದ್ರು ಕಾಮ್ಯ ಕರ್ಮವಾಗಿ ಇದ್ದದ್ದು ರಗಳೆಯೇ ಅದನ್ನು ತಂದಿಡುತ್ತೆ. ಆದ್ದರಿಂದ ಸ್ವತಂತ್ರವಾಗಿಯೂ ಹೊಸ ಯಾಗವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳಿದಾಗ ಆಗಬಹುದು ಅಂತ ಹೋದರು. ಇತ್ತ ಭಗವಾನರು ಗ್ರಹದಲ್ಲಿ ಕೂತಿದ್ದಾರೆ.
ಆವಾಗ ಒಂದು ಆದೇಶವನ್ನು ಯಜ್ಞೇಶ್ವರ ಕೊಟ್ಟಿದ್ದಾನೆ. ಅಲ್ಲೊಂದು ವಿಚಿತ್ರ ನಡೆಯುತ್ತೆ. ಮೈಯೆಲ್ಲ ಕಣ್ಣಾಗಿರಬೇಕು, ನೀನು ಶ್ರೇಯಸ್ಸನ್ನು ಸಂಪಾದಿಸಿಕೊಂಡು ಬಾ, ಭವಿಷ್ಯವನ್ನು ನೋಡಕೂಡದು. ಅಷ್ಟೇ, ನಡೆದದ್ದಕ್ಕೆ ಸಾಕ್ಷಿಯಾಗಿರಬೇಕು. ಅದಷ್ಟೇ ಅಲ್ಲ, ಸುಮ್ಮನೆ ಎದ್ದು ಬರಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಹೊರಟರು. ಅಷ್ಟೊತ್ತಿಗೆ ಮೊದಲನೇ ಮಗ ಬಂದ, ಆಂಧ್ರ. ಮುಖನೇ ಕುಂಬಳಕಾಯಿ ಗಾತ್ರ ಆಗಿತ್ತು. ಇವ್ರು ಕೇಳಿದ್ರು, ಏನಪ್ಪ? ಅಲ್ಲ, ಅದು ಏನದು ಹರಿಶ್ಚಂದ್ರ ಮಹಾರಾಜ ನೆನ್ನೆಯಿಂದ ಸಿಕ್ಕಿದವ್ರಿಗೆಲ್ಲ ಏನೇನೋ ಕೊಡ್ತಾ ಇದ್ದಾನೆ, ಎಲ್ರಿಗೂ ಆಸೆ ಹುಟ್ಟೋ ಹಾಗೆ ಮಾಡ್ತಿದ್ದಾನೆ ಎಂದಾಗ ಅವ್ರು ಕೇಳ್ತಾರೆ, ಆಶ್ರಮ ಮಾಸಿಗಳೇನು ಲೋಭಿಗಳಲ್ಲ ತಾನೇ? ಸರಿ ಬಿಡು, ಕೊಟ್ಟಿದ್ದನ್ನು ಯಾಕೆ ಬೇಡ ಅಂತಿದೆಯಾ? ಏನೂ ಇಲ್ಲ, ಅದರಿಂದ ಅವನು ಹಾಗೆ ಮಾಡಲಿ ಅಂದಾಗ ವಿಷಯಕ್ಕೆ ಬರ್ತಾನೆ ಅವನು. ನರಮೇಧಕ್ಕೆ ಅವನು ಕರೆಯೋಕ್ಕೆ ಬಂದರೆ ನೀವು ಒಪ್ಕೊಂಡಿದ್ದೀರಂತಲ್ಲ, ಇದು ಸರಿ ಇದೆಯಾ? ಯಾಕೆ ನಿನಗೇನಾದರೂ ಅಡ್ಡಿಯೋ? ಇಲ್ಲ, ನನಗೆ ಸಮ್ಮತವಿಲ್ಲ. ಇವರು ಉತ್ತರ ಕೊಟ್ಟರು, ಹೊರಡಬೇಕು, ಶುದ್ಧ ದಶಮಿಯ ದಿನ ದೀಕ್ಷೆ ಅಂಥೇಳಿ ಅವನು ಹೊರಟವನ್ನು ಬೆನ್ನು ನೋಡಿದವರಿಗೆ ಅರ್ಥವಾಗಿದ್ದು, ಪ್ರಾಣದೇವರು ಹೇಳಿದ್ದ ಸರಿ, ಭವಿಷ್ಯತ್ತನ್ನು ಯೋಚನೆ ಮಾಡೋಕ್ಕೆ ಹೋಗಬಾರದು ಅಂತ ಅವರು ಹೊರಟರು. ಬಹಳ ವಿಸ್ತಾರವಾದಂತಹ ಯಾಗಶಾಲೆ ನಿರ್ಮಾಣವಾಗಿದೆ. ವಸಿಷ್ಠರು ಅಲ್ಲಿ ಸಿಗ್ತಾರೆ. ಸಿಕ್ಕ ತಕ್ಷಣ ಬಹಳ ಸಂತೋಷ ಆಗತ್ತೆ ವಿಶ್ವಾಮಿತ್ರರಿಗೆ. ಮತ್ತು ಅವರು ಕೇಳ್ತಾರೆ, ಯಾಗ ಪೂರ್ಣವಾಗುವಂತಿಲ್ಲ ಅಲ್ವಾ ಅಂದಾಗ ವಸಿಷ್ಠರು, ನೋಡೋಣ, ಕರ್ಮ ಮಾಡೋದರ ಉದ್ದೇಶ ಏನು? ಅದರ ಯಜಮಾನನಿಗೆ ಒಳಿತಾಗಬೇಕು ಅಂತ, ಅದಾದರೆ ಸರಿ ಅಂತ ನಕ್ಬಿಟ್ಟು ಹೋಗಿಬಿಡ್ತಾರೆ. ಅಷ್ಟು ಹೊತ್ತಿಗೆ ಒಬ್ಬ ಬ್ರಾಹ್ಮಣ ವಿಶ್ವಾಮಿತ್ರರನ್ನು ನೋಡಬೇಕು ಅಂತ ಬರ್ತಾರೆ. ಸರಿ, ಇವರು ಆಯಿತು ಅಂತ ಒಳಗೆ ಕರೆಸ್ತಾರೆ. ಅತ್ಯಂತ ದೀನನಾಗಿ ಬಂದ ಮುಖದಲ್ಲಿ ತೇಜಸ್ಸಂತೂ ಇಲ್ಲವೇ ಇಲ್ಲ. ಬಂದವನೇ ಇವರು ಕಾಲು ಹಿಡ್ಕೊಂಡ್ಬಿಟ್ಟ. ಕಾಲು ಹಿಡ್ಕೊಂಡು ಅಳಕ್ಕೆ ಶುರು ಮಾಡ್ದ. ಅಕಾರ್ಯಕಾರಿಯಾದ ನನ್ನನ್ನು ನೀವು ಉದ್ಧರಿಸಬೇಕು ಅಂದಾಗ ಇವರ ಬಾಯಿಂದ ಗೊತ್ತಿಲ್ಲದೆ, ಅದು ಏನಾದರೂ ಆಗಿರಲಿ, ನಿನಗೆ ನನ್ನ ಅಭಯ ಇದೆ, ಎದ್ದೇಳು, ಯಾರು ನೀನು? ಅವನು ಹೇಳ್ತಾನೆ, ನಾನೇ ಅಂಗೀರಸ ಅಜೀಗರ್ತ. ನಾಳೆ ಬಲಿ ಕೊಡ್ತಾ ಇದ್ದಾರಲ್ಲ, ಶುನಶೇಫ ಅವನ ಅಪ್ಪ. ನಾನು ಅಗ್ನಿವಿದ್ಯೆಯನ್ನು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೆ. ನನಗೆ ಕುಲೋದ್ಧಾರಕನಾದ ಮಗ ಹುಟ್ಟುತ್ತಾನೆ ಅಂತ ಕನಸು ಬಿದ್ದಿತ್ತು. ಆದರೆ ಅದನ್ನೆಲ್ಲ ಮರೆತುಬಿಟ್ಟು ಈ ರೋಹಿತಾಶ್ವ ಬಂದಾಗ ಬಡತನ ನೀಗಲಿ ಅಂತ ಅಂದ್ಬಿಟ್ಟು ಹುಡುಗನ್ನ ಮಾರಿಬಿಟ್ಟೆ. ಈಗ ನನಗೆ ಸಂಕಟ ಆಗ್ತಾಯಿದೆ. ಅವನು ನನ್ನ ಮಗ ಆಗಿ ಉಳಿದೇ ಇದ್ದರೂ ಪರವಾಗಿಲ್ಲ, ಯಾರ ಮಗ ಆದರೂ ಆಗಿ ಬದುಕ್ಕೊಳ್ಳಿ, ನನ್ನ ಮಗನ್ನ ಬದುಕಿಸ್ಕೊಡಿ ಅಂತ ಕೇಳ್ತಾನೆ. ಎಲ್ಲದನ್ನು ಮಾರಿಕೊಂಡು ಇವರು, ಆಯಿತು ನೋಡೋಣ, ನಿನ್ನ ಮಗನ ಕರೆಸ್ತೀನಿ ಅಂತ ಹೇಳಿ ಮಗನನ್ನು ಕರೆಸಿದ್ರು. ಇವರು ಕೇಳ್ತಾ ಇದ್ದಾರೆ, ಆ ಹುಡುಗ ನಿಂತಿದ್ದಾನಲ್ಲಿ, ಏನಪ್ಪ, ನಾಳೆ ನೀನು ಪಶುವಾಗಬೇಕು, ನಿನ್ನ ಬಲಿ ಕೊಡ್ತಾರೆ, ನೀನು ಸಿದ್ಧ ಆಗಿದ್ದೀಯೋ ಅದಕ್ಕೆ? ಆ ಹುಡುಗ ಕೈ ಮುಕ್ಕೊಂಡು ಮಾತಾಡ್ತಾನೆ. ಏನೋ ಅದ್ಭುತವಾದ ಸಂಭಾಷಣೆ ಬರೆದಿದ್ದಾರೆ ದೇವರು. ಭಗವಾನ್, ಈ ದೇಹ ನಂದಲ್ಲ, ತಂದೆ ತಾಯಿಗೆ ಸೇರಿತ್ತು. ರಾಜಕುಮಾರರು ಬಂದು ಕೇಳಿದಾಗ ಅವ್ರು ಆಡಿದ ಮಾತನ್ನು ನಾನು ಕೇಳಿಸ್ಕೊಂಡೆ. ಮನೆಯಲ್ಲಿ ದಟ್ಟ ದರಿದ್ರ ಇದೆ, ಆದ್ದರಿಂದ ಅವರು ಒಬ್ಬ ಮಗನ ಮಾರಕ್ಕೆ ಒಪ್ಕೊಂಡ್ರು. ಅನುಕೂಲಸ್ಥರಾಗಿದ್ದರೆ ಮಾರ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ದೊಡ್ಡ ಮಗ ನಮ್ಮ ಅಣ್ಣ ಇದ್ದಾನಲ್ಲ, ಅವನನ್ನು ಕಂಡ್ರೆ ಮೊದಲನೇ ಮಗ ಅಂತ ನಮ್ಮ ಅಪ್ಪಂಗೆ ಆಸೆ. ತಮ್ಮನ ಮೇಲೆ ನಮ್ಮ ಅಮ್ಮಂಗೆ ಅಭಿಮಾನ, ಕೊನೆ ಮಗ ಅಂತ. ಆದ್ದರಿಂದ ನನಗೇನು ಅರ್ಥವಾಯಿತು ಅಂದರೆ, ನನ್ನ ಕಂಡ್ರೆ ಯಾರಿಗೂ ಅಂಥ ಗಂಭೀರವಾಗಿ ಬೇಡವೇನೋ ಅಂತ ಅನಿಸಿ, ನನ್ನನ್ನು ಮಾರಿಬಿಡಿ, ನಿಮ್ಮ ಬಡತನವಾದರೂ ಒಂದಷ್ಟು ತೀರಲಿ ಅಂತ ಹೇಳಿದ್ದೆ. ಯಾಕೆಂದರೆ ಯಾವತ್ತಾದರೂ ಸಾಯಲೇಬೇಕು. ಅಪ್ಪ ಅಮ್ಮಂಗೆ ಪ್ರಯೋಜನ ಆಗತ್ತೆ ಅನ್ನೋದಾದ್ರೆ ಇವತ್ತೇ ಸಾಯೋದು ಒಳ್ಳೆಯದು. ದೇವ ಕಾರ್ಯಕವಾಗಿ ಮತ್ತು ಪರಪ್ರಯೋಜನಕ್ಕಾಗಿ ಸಾಯೋದ್ರಿಂದ ನನಗೆ ಸದ್ಗತಿ ಸಿಕ್ಕೇ ಸಿಗತ್ತೆ ಅಂತ ಹೇಳಿದ್ರು. ನನಗೆ ಒಂದು ವ್ಯಥೆ ಇದೆ ಅಂತ ಹೇಳಿದೆ. ಏನಪ್ಪ? ಮಾರೋರು ಮಾರಿದ್ರು ನನ್ನನ್ನು,
ಆದರೆ ಮನೆ ತುಂಬುವಷ್ಟು ಸಂಪತ್ತನ್ನು ಕೇಳಲಿಲ್ಲ ನಮ್ಮಪ್ಪ, ಕೇಳಕ್ಕೆ ಬರಲಿಲ್ಲ. 100 ಹಸು ಕೇಳ್ದ, 1000 ಹಸು ಅಲ್ಲ, 1,00,000 ಹಸು ಕೇಳಿದ್ರು ಒಂದು ರಾಜ ಕೊಡ್ತಾ ಇದ್ದ. ಆದರೆ ಇವರು 100 ಅಂದರು. ಇವರ ದಾರಿದ್ರ್ಯವೂ ತೀರಲಿಲ್ಲ, ಪ್ರಯೋಜನಕ್ಕೂ ಬರಲಿಲ್ಲ. ಅಂಥದ್ದೊಂದನ್ನು ಕೇಳ್ದ. ಅದಷ್ಟೇ ಅಲ್ಲ, ಬಲಿ ಕೊಡೋ ಅಂಥ ಒಬ್ಬ ವ್ಯಕ್ತಿ ಅಂತ ಕೆಟ್ಟ ಹೆಸರನ್ನು ತಗೊಂಡ. ವಿಶ್ವಾಮಿತ್ರರು ಕಣ್ಣರಳಿಸಿ ನೋಡ್ತಿದ್ದಾರೆ. ಯಾವ ಭಯವೂ ಇಲ್ಲದೆ ಒಬ್ಬ ಋಷಿ ಮಾತಾಡುವ ಮಾದರಿಯಲ್ಲಿ ಆ ಹುಡುಗ ಮಾತಾಡ್ತಾ ಇದ್ದ. ದೇಹದ ಅಭಿಮಾನವೂ ಇಲ್ಲ, ಅವನಿಗೆ ದುಃಖ ಆಗ್ತಾ ಇಲ್ಲ. ಗೊತ್ತಿದೆ ಅವನಿಗೆ ನಾನು ನಾಳೆ ಸಾಯ್ತೀನಿ ಅಂತ ಹೇಳಿ. ಅದನ್ನು ಕಂಡು ಅವರಿಗೆ ಅನ್ನಿಸ್ತು, ನಿಂಗೇನಾದ್ರು ಪಾಠ ಆಗಿದೆಯಾ, ಏನಾದರೂ ಕಲ್ತಿದ್ದೀಯಾ ಅಂದಾಗ ಹುಡುಗ ಉತ್ತರ ಕೊಡ್ತಾನೆ, ನಾವು ಆಂಗೀರಸರು, ಅಥರ್ವಣವನ್ನು ಸಾಂಗವಾಗಿ ಅಧ್ಯಯನ ಮಾಡಿದ್ದೇನೆ ನಾನು. ಇಷ್ಟಾದ್ಮೇಲೆ ನಿಂಗೆ ಬದುಕಬೇಕಂತ ಆಸೆ ಇಲ್ವೇನಪ್ಪ? ಅವನು ಹೇಳ್ದ, ನಾನು ಏನೇನೋ ಮಂತ್ರ ಕಲ್ತಿದ್ದೀನಲ್ಲ, ಅದರ ಅರ್ಥ ಏನಂದರೆ ಅಮೃತತ್ವ, ಸದ್ಗತಿ, ಸ್ವರ್ಗ, ಈ ಥರದ್ದೆಲ್ಲ ಶಬ್ದಗಳು ಬರುತ್ತೆ ಆ ವೇದದಲ್ಲಿ. ನನಗೊಂದು ಸಂದೇಹ ಬಂದಿತ್ತು, ಅಂಥದ್ದೆಲ್ಲ ಇದೆಯಾ ಅಂತ ನಾನು ಓದಬೇಕಾದ್ರೆ. ಈಗ ನನಗೊಂದು ಅವಕಾಶ ಬಂದಿದೆ. ಯಾಕೆ ಅಂದರೆ ನನಗೆ ಎಂಥ ಸಂಶಯ ಇತ್ತು ಅಂದರೆ ಇದಿದೆಯಾ, ಇದಿದ್ದರೆ ಹೋಗೋದು ಹೇಗೆ, ಈ ಥರದ್ದೆಲ್ಲ ಬಂದಿತ್ತು. ಆದರೆ ಈಗ ನನ್ನ ಪ್ರತ್ಯಕ್ಷವಾಗಿ ನಾನು ತಿಳ್ಕೊಳ್ತೀನಿ ಇವಾಗ. ಯಾಕೆ ಅಂದರೆ ಹೌತ್ರ ತಾವು ಮಾಡ್ತಾ ಇದ್ದೀರಿ, ಮತ್ತು ಬ್ರಹ್ಮಕ್ಕೆ ಕೂತಿರೋರು ಭಗವಾನ್ ವಸಿಷ್ಠರು, ಮತ್ತು ನಿಮಗೆ ಸಮಾನಾದವರೇ ಮಿಕ್ಕವರು ಎಲ್ಲರೂ ಕೂಡ. ಮತ್ತು ಈ ಯಜ್ಞದಲ್ಲಿ ವಿಶೇಷವಾಗಿ ನಿಮ್ಮಂಥವ್ರು ಕೂತ ಮೇಲೆ ನೀವು ಕರೆದ್ರೆ ಯಾವ ದೇವತೆಯೂ ಬರಲೇಬೇಕು. ಹಾಗಾಗಿ ದೇವತೆಗಳೇ ಸಾಕ್ಷಾತ್ತಾಗಿ ಹವಿರ್ಭಾಗಗಳನ್ನು ತಗೊಳ್ತಾರೆ. ಯಾವ ದೇವತೆಗಳ ಸಾಕ್ಷಾತ್ಕಾರಕ್ಕಾಗಿ ಒಬ್ಬ ಬ್ರಾಹ್ಮಣ ಅನ್ನಿಸ್ಕೊಂಡವನು ಹಗಲು ಇರುಳು ವೇದಾಧ್ಯಯನ ಮಾಡ್ತಾನೋ, ಅದು ಎಲ್ಲದರ ಸಾಕ್ಷಾತ್ಕಾರ ತಮ್ಮಂಥವರ ಸನ್ನಿಧಿಯಲ್ಲಿ ಆಗತ್ತೆ. ಮತ್ತು ಹರಿಶ್ಚಂದ್ರನಂತಹ ಒಬ್ಬ ಒಳ್ಳೆಯ ರಾಜನ ವ್ಯಾಧಿ ನಿವಾರಣೆಗಾಗಿ ನನ್ನ ದೇಹ ದೇವತೆಗಳಿಗೆ ಬಲಿಯಾಗತ್ತೆ. ಇದಕ್ಕಿಂತ ಶ್ರೇಯಸ್ಸು ಅಂದರೆ ಮತ್ತೆ ಯಾವುದಿದೆ ಅಂತ ಹೇಳಿ ನೀವೇ ಹೇಳಬೇಕು. ಬದುಕಬೇಕಾ ಅಂಥೇಳಿ ಪ್ರಶ್ನೆ ಕೇಳ್ತಾ ಇದ್ದೀರ. ಯಾವ ಜೀವಜಂತುಗೆ ಬದುಕೋದು ಬೇಡ ಅನ್ಸತ್ತೆ ಹೇಳಿ? ಎಲ್ಲರಿಗೂ ನಾನು 100,000 ಇಷ್ಟೆಷ್ಟೋ ವರ್ಷ ಬದುಕಬೇಕು ಅಂತ ಆಸೆ ಇರುತ್ತೆ. ಮತ್ತು ನನಗೆ ಅಧ್ಯಯನ ಆಗಿರೋದ್ರಿಂದ ನನ್ನ ದೇಹದಲ್ಲಿ ಈಗಾಗಲೇ ವರುಣ ತನ್ನ ವ್ಯಾಪಾರವನ್ನು ಆರಂಭ ಮಾಡಿದ್ದಾನೆ. ಅಂದರೆ ಪ್ರಾಣವಾಯು ಹೋಗಬೇಕಲ್ಲ, ಬಲಿಯಾಗಬೇಕಾದ್ರೆ ಅದು ವ್ಯಾಪಾರ ಆರಂಭ ಆಗಿದೆ, ನನಗೆ ಅರ್ಥ ಆಗ್ತಾ ಇದೆ. ಕೊನೆಗೆ ನನ್ನ ಪ್ರಶ್ನೆ ಕೇಳ್ತಾರೆ, ನನಗೆ ಬಹಳ ಸಂತೋಷ ಆಗಿದೆಪ್ಪ ನೀನು ಹೇಳೋದಕ್ಕೆ. ಇವಾಗ 1,000 ಗೋವುಗಳನ್ನು ನಾನೇ ನಿನಗೆ ಕೊಡ್ತೇನೆ, ಸ್ವೀಕಾರ ಮಾಡು ಹೇಳಿದ. ಈಗಾಗಲ್ಲ, ನಾನು ಸ್ವೀಕಾರ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಎಂಥ ಸೂಕ್ಷ್ಮವಾದ ಉತ್ತರಗಳಿವೆಲ್ಲ. ನಮ್ಮಪ್ಪ ನನ್ನನ್ನು ಮಾರಿಬಿಟ್ಟಿರೋದ್ರಿಂದ ನನಗೆ ತಂದೆಯ ಗೋತ್ರ ಇಲ್ಲ. ನಾನು ಮಾರಿದ ವಸ್ತು ಅಂದರೆ ನನಗೆ ಆ ಅಸ್ತಿತ್ವ ಇಲ್ಲ, ಅದು ಹೊರಟೋಯಿತು. ಆಮೇಲೆ ಕ್ರಯಕ್ಕೆ ತಗೊಂಡವನು ಯಾವನು? ನನ್ನನ್ನು ಹರಿಶ್ಚಂದ್ರ ರಾಜ. ಮನೇಲಿ ಇಟ್ಕೋತೀನಿ ಅಂದಾಗ ಅವನ ಗೋತ್ರ ಬರ್ತಿತ್ತೋ ಏನೋ, ಆದರೆ ಬಲಿ ಕೊಡೋಕ್ಕೆ ಹೊರಟಿದ್ರಿಂದ ನನಗೆ ಅವನ ಗೋತ್ರವೂ ಕೂಡ ಬರೋದಿಲ್ಲ. ಆದ್ದರಿಂದ ಗೋತ್ರ ಇಲ್ಲದೆ ಇರುವಂಥ ನಾನು ಅಧಿಕಾರವೂ ಇಲ್ಲದೆ ಇರೋದ್ರಿಂದ, ಗ್ರಹಣಕ್ಕೆ ನನಗೆ ಅಧಿಕಾರ ಇಲ್ಲದೆ ಇರೋದ್ರಿಂದ ನೀವು ಕೊಟ್ಟಿದ್ದನ್ನು ಹೇಗೆ ಸ್ವೀಕಾರ ಮಾಡಲಿ, ನಾನು ಹೇಗೆ ನನಗದು ಸೇರುತ್ತೆ? ಇದಾಗಲ್ಲ. ಆದರೆ ನೀವು ಕೊಡ್ತೀನಿ ಅಂದದ್ದನ್ನು ಬೇಡ ಅಂದರೂ ಕೂಡ ಅಪರಾಧ ಆಗತ್ತೆ. ಹಾಗಾಗಿ ತಮಗೆ ಸಮ್ಮತವಿದ್ದರೆ ಆ ಇಡೀ ಗೋಧನವನ್ನು ನನ್ನ ಹಿಂದಿನ ತಂದೆಗೆ ನೀವು ಕೊಟ್ಟು ಅವನ ಬಡತನವನ್ನು ನೀಗಿದ್ರೆ ನನಗೆ ನಿರಾತಂಕವಾಗಿ ಬಲಿಯಾಗೋದಕ್ಕೆ ಸಾಧ್ಯವಾಗತ್ತೆ ಅನ್ನುವ ಉತ್ತರವನ್ನು ಕೊಡ್ತಾನೆ. ವಿಶ್ವಾಮಿತ್ರರಿಗೆ ಅರ್ಥ ಆಯಿತು, ಇವನು ಋಷಿ ಈ ಹುಡುಗ.
ಹಾಗಾಗಿ ಇವನನ್ನು ಉಳಿಸಲೇಬೇಕು ಅಂತ ತೀರ್ಮಾನಕ್ಕೆ ಬಂದುಬಿಟ್ರು. ಆಯಿತು, ನಿನ್ನ ತಂದೆಗೆ ಅದನ್ನು ಕೊಡೋಣ, ಆದರೆ ಅವರು ಬಂದು ನಿನ್ನನ್ನು ಬದುಕಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನಾನು ಅಭಯವನ್ನು ಕೊಟ್ಟಿದ್ದೆ. ಒಂಥರದಲ್ಲಿ ಈ ಭಾರತದಲ್ಲಿರುವ ಧರ್ಮ ಸೂಕ್ಷ್ಮ ಮತ್ತು ನ್ಯಾಯ ವ್ಯವಸ್ಥೆ ಅಂದರೆ ಎಷ್ಟು ನ್ಯಾಯಸಮ್ಮತವಾಗಿ ಇವು ನಡೆಯುತ್ತವೆ. ನಿನ್ನ ತಂದೆ ನಿನ್ನನ್ನು ಬದುಕಿಸಬೇಕು ಅಂತ ಕೇಳ್ತಾರೆ. ನೀನು ಬಲಿಯಾಗೋದಕ್ಕೆ ಸಿದ್ಧ ಆಗಿದೆಯಾ? ಅಕಸ್ಮಾತ್ ನೀನು ಬದುಕಿದ್ರೆ, ನಾನು ನಿನ್ನನ್ನು ಬದುಕಿಸಿದ್ರೆ ನೀನು ಯಾರ ಸ್ವತ್ತಾಗಿ ಉಳಿಯೋದಕ್ಕೆ ಇಷ್ಟಪಡ್ತೀಯಾ ಅಂದಾಗ ಅವ್ರು ಹೇಳ್ತಾನೆ, ಕಿರಿಯನಾನೈ. ಕಿರಿಯನಾನೈ ಹೇಗೆ ಹೇಳಲಿ ಹಿರಿಯರೆದುರಿಗೆ, ಧರ್ಮಶಾಸ್ತ್ರವನರುಹುವೇನು ನಾ ತಿಳಿದ ವಿಷಯವ ನಿಮಗೆ ವಿನಯದೋಳು, ಅರಸತಾ ಪ್ರೋಕ್ಷಣೆಯ ಮಾಡುತ್ತ ವರುಣದೇವನಿಗೊಪ್ಪಿಸಿಹ, ನಿರ್ಧರಿಸಬಲ್ಲನು ವರುಣದೇವನೇ ನನ್ನ ಗೋತ್ರವನು. ಆ ಹುಡುಗ ವಿಶ್ವಾಮಿತ್ರರಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ನಿಮಗೆ ನಾನು ಧರ್ಮಶಾಸ್ತ್ರವನ್ನು ಹೇಳೋದು ತಪ್ಪಾಗಿಬಿಡುತ್ತೆ, ಆದರೆ ನೀವು ದೊಡ್ಡವರು, ಹಿರಿಯರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳದೇ ಇದ್ದರೆ ಓದಿದ ಶಾಸ್ತ್ರಕ್ಕೂ ಮತ್ತು ಕೇಳಿದ ಹಿರಿಯರಿಗೂ ದ್ರೋಹವಾಗತ್ತೆ ಅನ್ನುವುದನ್ನು ನಮಗೆ ಶಾಸ್ತ್ರ ಹೇಳಿಕೊಟ್ಟಿದೆ. ಹಾಗಾಗಿ ನನಗೇನು ಗೊತ್ತು ಅದನ್ನು ಹೇಳ್ತೀನಿ. ನನ್ನ ಮಾತು ಅಧರ್ಮವಾಗಿದ್ದರೆ ದಯಮಾಡಿ ಕ್ಷಮಿಸಿ, ನಾನು ತಪ್ಪಾಗಿ ಮಾತಾಡಬೇಕು ಅಂತಿಲ್ಲ. ಈಗ ಇಲ್ಲಿದ್ದಾನಲ್ಲ, ಅಂದರೆ ಯಾರು ನನ್ನನ್ನು ಬದುಕಿಸಿ ಅಂತ ಕೇಳ್ತಾ ಇದ್ದಾನಲ್ಲ, ನಾನು ಈತನ ಮಗ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದಾಕ್ಷಿಣ್ಯವೇ ಇಲ್ಲದೆ ಆತ ನನ್ನನ್ನು ಕ್ರಯಕ್ಕೆ ಕೊಟ್ಟಾಗೋಯಿತು. ಹಾಗಾಗಿ ಇವನಿಗೆ ಏನೇ ಜನ್ಮ ಕೊಟ್ಟಿದ್ರೂ ಮತ್ತೆ ಸ್ಥಾಪನೆ ಮಾಡೋದಕ್ಕೆ ಬರೋದಿಲ್ಲ. ಒಂದು ಸರಿ ಅವನು ಬೇಡ ನನಗಿವನು ಅಂತ ತೀರ್ಮಾನ ಮಾಡಿದ್ದಾನೆ, ಅಲ್ಲಿಗೆ ಮುಗೀತು. ಮತ್ತು ವಿಕ್ರಯ ಮಾಡಿದ್ದರಿಂದಲೇ ಅವನು ಅಧಿಕಾರವನ್ನು ಕಳ್ಕೊಂಡಿರೋದು. ಏನನ್ನು ಕೇಳಿಸ್ಕೊಂಡವನಲ್ಲಿ ನಿಂತಿರಬೇಕಲ್ಲ ಅಪ್ಪ ಅನ್ನಿಸ್ಕೊಂಡವನು, ಎಷ್ಟು ಕಷ್ಟ ಆಗತ್ತಲ್ವ. ಹಾಗಾಗಿ ಇವನು ನನಗೆ ಅಪ್ಪ ಆಗಲ್ಲ. ನನ್ನನ್ನು ಪಡ್ಕೊಂಡ ರಾಜ ಹರಿಶ್ಚಂದ್ರ ಅವನು ನನ್ನನ್ನು ಸಾಕೋದಿಕ್ಕೆ ಅಂತ ತಗೊಂಡಿಲ್ಲ, ನನ್ನನ್ನು ಬಲಿ ಕೊಡೋದಕ್ಕೆ ಅಂಥೇಳಿ ಪ್ರೋಕ್ಷಣೆಯನ್ನು ಮಾಡಿ ವರುಣನಿಗೆ ಒಪ್ಪಿಸಿ ಆಗಿದೆ. ದೇಹ ಶುದ್ಧಿ ಮಾಡಿ ಪ್ರೋಕ್ಷಣೆ ಮಾಡಾಗಿದೆ, ನಾಳೆ ಅಲ್ಲಿ ಕಟ್ಟಬೇಕಷ್ಟೆ. ಹಾಗಾಗಿ ಅವನಿಗೆ ನನ್ನ ಮೇಲೆ ಅಧಿಕಾರವಿಲ್ಲ, ಹರಿಶ್ಚಂದ್ರನಿಗೂ ಇಲ್ಲ. ಈಗ ನಾನು ಇದ್ದಿದ್ದರಲ್ಲಿ ವರುಣನ ಸ್ವತ್ತಾಗಿದ್ದೇನೆ. ನನ್ನ ಹೆಸರನ್ನು ವರುಣನಿಗೆ ಬಲಿ ಅಂತ ಇಟ್ಟಿರೋದ್ರಿಂದ ಅಕಸ್ಮಾತ್ ನಾನು ಬದುಕಿದರೆ ವರುಣದೇವ ಯಾರಿಗಾದರೂ ನನ್ನನ್ನು ಕೊಟ್ಟರೆ ನಾನು ಅವರಿಗೆ ಸೇರಿದವನ ಆಗ್ತೇನೆ ಹೊರತು ಸ್ವಂತವಾಗಿ ಯಾವ ಅಭಿಪ್ರಾಯವೂ ಇಲ್ಲ. ಇದು ನ್ಯಾಯಯುತವಾದ ಉತ್ತರ. ಇವರು ಕೇಳ್ತಾರೆ ಅವರಪ್ಪನ್ನ, ನೀನೇನು ಹೇಳ್ತೀಯ? ಅವನು ಹೇಳ್ತಾನೆ, ಇಂಥ ಮಗನನ್ನು ಮಾರಿದ್ದೀನಲ್ಲ ನಾನು, ನನಗೆ ಮಾತಾಡೋದಕ್ಕೆ ಅಧಿಕಾರ ಇಲ್ಲ, ಅಭಿಪ್ರಾಯ ಅಲ್ಲ, ಮಾತಾಡೋದಕ್ಕೆ ಅಧಿಕಾರ ಇಲ್ಲ. ಅವನು ಯಾರ ಮಗನಾದರೂ ಆಗಲಿ, ಯಾವ ಗೋತ್ರಕ್ಕಾದರೂ ಸೇರಲಿ, ಅವನು ಬದುಕಲಿ ಅನ್ನೋದು ಬಿಟ್ಟರೆ ನನಗಿನ್ನೇನೂ ತಿಳಿತಾ ಇಲ್ಲ. ಆವಾಗ ವಿಶ್ವಾಮಿತ್ರರು ಅವನ್ನ ಕರೀತಾರೆ, ಮಗು ಕೂತ್ಕೋ ಇಲ್ಲಿ ಅಂತ ಹೇಳಿ ಕೂಡಿಸಿ ಅವರ ಅಪ್ಪನಿಗೆ ಹೇಳ್ತಾರೆ, ಹೊರಗೆ ಹೋಗು, ನೀನು ಕೂರಬೇಡ ಇಲ್ಲಿ. ಕಳಿಸಿ ಅವನ ತಲೆಯ ಮೇಲೆ ಕೈ ಇಡ್ತಾರೆ. ಗುರುವಿನ ಉಪದೇಶ ಆಗೋದು ಬಹಳಷ್ಟು ಪಾಲು ಈ ಮೂಲಕವೇ. ನೆತ್ತಿಯ ಮೇಲೆ ಕೈ ಇಟ್ಟು ಕೇಳ್ತಾರೆ, ಏನಾಗ್ತಾ ಇದೆ ನಿನಗೀಗ?
ಭಗವಾನ್ ಭಾಗೀರಥಿ ನದಿ ಹರಿದಾಗ ಏನಾಗತ್ತೋ ಹಾಗೆ ಒಂದು ಶಕ್ತಿ ನಿಮ್ಮ ಕೈಯಿಂದ ನನ್ನ ದೇಹಕ್ಕೆ ತರಂಗವಾಗಿ ಪ್ರವೇಶವನ್ನು ಮಾಡ್ತಿರೋದು ನನಗೆ ಅರ್ಥ ಆಗ್ತಾ ಇದೆ. ನಂಗೆ ಹೊಸ ಶಕ್ತಿ ಬರ್ತಾ ಇದೆ. ನನ್ನ ದೇಹದೊಳಗೆ ಒಂದು ವ್ಯಾಪಾರ ಆಗ್ತಾ ಇರೋದು, ವ್ಯಾಪಾರ ಅಂದರೆ ಆ ಸಂಗತಿಗಳು ನಡೆಯೋದು ನನಗೆ ಅರ್ಥ ಆಗ್ತಾ ಇದೆ. ನನ್ನ ಬಾಯಿಂದ ಮಂತ್ರವನ್ನು ಹೇಳಬೇಕು ಅಂತ ನನಗನ್ನಿಸ್ತಿದೆ. ನೀವು ಅಪ್ಪಣೆ ಕೊಡದೆ ಹೇಳೋಕ್ಕಾಗಲ್ಲ. ಮತ್ತು ನೀವು ಕೊಟ್ಟ ಶಕ್ತಿಯಿಂದ ಸಾಯುವ ಹೊಸಿಲಿನಲ್ಲಿ ನಿಂತ ಆ ಹುಡುಗ ಹೇಳಿದ್ದು, ನಾನು ಮಂತ್ರಕರ್ತನಾಗ್ತೇನೆ, ಈ ಕೆಲಸ ಮಾಡೋದು ವರುಣನಿಗೂ ಅಪ್ಪಣೆ ಇದೆ. ಯಾಕೆ ಅಂದರೆ ಅವನು ತನ್ನನ್ನು ಹಿಂತೆಗೆದುಕೊಳ್ತಾ ಇಲ್ಲ ನನ್ನ ದೇಹದಿಂದ. ಆದ್ದರಿಂದ ನಿಮ್ಮ ಸಮ್ಮತಿ ಬೇಕು ನನಗೆ. ವಿಶ್ವಾಮಿತ್ರರು ಹೇಳ್ತಾರೆ, ನನ್ನ ಸಮ್ಮತಿ ಪೂರ್ಣವಾಗಿದೆ. ನಾಳೆ ದಿನ ನಿನ್ನನ್ನು ಯೂಪ ಸ್ತಂಭಕ್ಕೆ ಕಟ್ಟಿದಾಗ ನಿನಗೆ ಸಂಪೂರ್ಣವಾಗಿ ಪ್ರಜ್ಞೆ ಇರುತ್ತೆ. ಇದು ನನ್ನ ಅನುಗ್ರಹ. ನೀನು ನಿರ್ವ್ಯಾಪಾರನಾಗೋದಿಲ್ಲ ನಾಳೆಯ ದಿನ. ಆದ್ದರಿಂದ ನನ್ನ ಮುಖವನ್ನು ನೀನು ಅಲ್ಲಿ ನಿಂತು ನೋಡಬೇಕು. ನಾನು ನಿನಗೆ ಅಪ್ಪಣೆ ಕೊಟ್ಟ ತಕ್ಷಣ ವಸಿಷ್ಠರಿಗೆ ಕೈ ಮುಗಿದು ಆ ಋಷಿ ಮಂಡಲಕ್ಕೆ ನಮಸ್ಕಾರ ಮಾಡಿ ವರುಣದೇವನನ್ನೂ ನೀನು ಪ್ರಾರ್ಥನೆಯನ್ನು ಮಾಡಿ ನೀನು ಮಂತ್ರಗಾನವನ್ನು ಆರಂಭ ಮಾಡು. ಆಗ ಯಾವ ದೇವತೆ ಬಂದು ಏನು ಅಪ್ಪಣೆ ಕೊಡುತ್ತೋ ಅದರಂತೆ ಮಾಡಿ ನಿನ್ನನ್ನು ಬಂಧಮುಕ್ತನನ್ನಾಗಿ ಮಾಡೋಣ. ನಾಳಿನ ಕಾರ್ಯ ದೇವತೆಗಳಿಗೆ ಬಿಟ್ಟುಬಿಡೋಣ ಅಂತ ಹೇಳಿ ಆ ಮಗುವನ್ನು ಪೂರ್ಣ ಪ್ರಮಾಣದಲ್ಲಿ ಆಶೀರ್ವದಿಸ್ಬಿಟ್ರು. ಯಾಗ ಆರಂಭ ಆಯಿತು, ಮುಕ್ತಾಯವೂ ಆಗೋಯ್ತು. ಇಡೀ ಜನ ಮಾತಾಡಿಕೊಳ್ತಾ ಇದ್ದಾರೆ. ಇದನ್ನು ನಂಬೇಕಾ ಬಿಡಬೇಕಾ ಗೊತ್ತಿಲ್ಲ. ಯಾಕೆ ಅಂದರೆ ಈ ಯಾಗ ನಡೆದಾಗ ದೇವತೆಗಳು ಬಂದ್ರಲ್ಲ, ಅಂದರೆ ಹವಿಸ್ಸನ್ನು ಸ್ವೀಕಾರ ಮಾಡ್ತಾರೆ ಅಂತ ಅವರವರೇ ಬಂದು ಸ್ವೀಕರಿಸಿದ್ದನ್ನು ನಾವು ನೋಡಿದ್ದು ಇದೇ ಮೊದಲು. ಯಾಕೆಂದರೆ ಬಂಗಾರದ ರಥ ಬಂದದ್ದು, ಆ ರಥ ಕುದುರೆ ಒಬ್ಬೊಬ್ಬ ದೇವತೆ ಬಂದಾಗಲೂ ಕೂಡ ಆ ಕುದುರೆಯ ಬಣ್ಣ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಮತ್ತು ಆ ಕೆಂಪು ಕುದುರೆ ಕಟ್ಟಿದ ರಥದಲ್ಲಿ ಬಂದಂಥವಳು ಉಷಾದೇವಿ. ಇಲ್ಲೆಲ್ಲ ಪಾಶ ಗೀಶ ಅಂತೆಲ್ಲ ಕಿರ್ಚಾಡ್ತಾ ಇದ್ರು. ಮತ್ತು ಅವರೆಲ್ಲ ಬಂದ್ರಲ್ಲ, ಬಂದಾಗ ಒಬ್ಬೊಬ್ಬ ದೇವತೆ ಬಂದಾಗ ಅವನಿಗೆ ಕಟ್ಟಿದ ಪಾಶಗಳಲ್ಲಿ ಒಂದೊಂದು ಕಟ್ಟು ಬಿಡ್ತಾ ಬಂದ ಹಾಗೆ ಇತ್ತ ಕಡೆ ಮಹಾರಾಜನ ರೋಗ, ಆ ಉದರ ದೊಡ್ಡದಾಗಿತ್ತಲ್ಲ, ಅದು ಇಳಿತಾ ಬಂತು. ಅವನು ಕೇಳ್ತಾನೆ, ಗುಣ ಆಗೋಯ್ತಾ ರಾಜಂಗೆ? ಗುಣ ಏನು? ಗುಡಾಣದ ಹೊಟ್ಟೆಯಾಗಿದ್ದು ಇವತ್ತು ರೊಟ್ಟಿಗಾತ್ರದ ಹೊಟ್ಟೆಯಾಗಿದೆ ರಾಜಂದು. ಹಾಗೆ ಓಡಾಡ್ತಾ ಇದ್ದಾನೆ ಹರಿಶ್ಚಂದ್ರ ಮಹಾರಾಜ. ಆದರೆ ಇದೆಷ್ಟೆಲ್ಲವೂ ಕೂಡ ನಡೆಯಿತು. ರಾಜ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಡಂಗೂರನು ಹೊಡಿಸಿದ್ದ. ಮತ್ತು ಈ ಹುಡುಗ ಏನಾದ ಅಂತ ಕೇಳಿದಾಗ ಮಾರ್ಕೊಂಡ ಅಪ್ಪ ಎತ್ಲಾಗೋ ಹೋದ, ಅವನು ಕಟ್ಕೊಂಡು ನಮಗೇನೂ ಆಗಬೇಕಿಲ್ಲ. ಆದರೆ ಯಾರು ಸೇರಿಸ್ಕೊಂಡ್ರು ಆ ಮಗುವನ್ನು, ಯಾರು ಮಾಡಿದ್ರು ಅಂದಾಗ ಅಲ್ಲಿದ್ದವರೆಲ್ಲ ಹೇಳ್ತಾರೆ, ಆ ಮಗು ಹಾಡಿದ ಮಂತ್ರ ಇತ್ತಲ್ಲ, ಅದಕ್ಕೆ ದೇವತೆಗಳೇನು ಯಾರು ಬೇಕಾದರೂ ಬರಬಹುದಾಗಿತ್ತು. ಅಷ್ಟು ಸೊಗಸಾಗಿ ಹೇಳಿದರು. ಅವನು ರುಕ್ಕುಗಳನ್ನು ಹೇಳ್ತಾ ಇದ್ದರೆ ಅವನೇನು ಅಗ್ನಿಯೋ ವಾಗ್ದೇವಿಯೇ ನಿಂತುಕೊಂಡು ಹೇಳ್ತಾ ಇದ್ದಾಳೋ ಅಂತ ಹೇಳಿ ಅನ್ನಿಸ್ತಾ ಇತ್ತು. ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಒಟ್ಟಿಗೆ ಸೇರಿ ಆ ಪಶುಘಾತವಾಗೋದನ್ನು ನಿಲ್ಲಿಸಿದ್ರು. ರಾಜನ ರೋಗವನ್ನೂ ಗುಣಪಡಿಸಿದ್ರು. ಬ್ರಹ್ಮ ಹತ್ಯೆ ಬರ್ತಾ ಇದ್ದದ್ದನ್ನೂ ನಿಲ್ಲಿಸಿದ್ರು. ಆ ರೋಗವು ತಪ್ಪಿತು. ಎಲ್ಲರ ಆಶೀರ್ವಾದ ಅವರಿಗೆ ಲಭಿಸ್ತು. ಅದೆಲ್ಲ ಸರಿ. ಈ ಪಶು ಅಂಥೇಳಿ ಆದ ಮೇಲೆ ಅದು ಏನಾಯಿತು, ಎಲ್ಲಿ ಹೋಯಿತು ಅಂದಾಗ ಅವ್ರು ಹೇಳ್ತಾರೆ, ಆ ಕುಮಾರ ಅತ್ಯಂತ ಪ್ರತಿಭಾವಂತನಾದನು. ಅವನು ಸಿಗ್ತಾನೆ ಅಂತಂದರೆ ಯಾರು ಬೇಕಾದರೂ ಕೂಡ ಹೋಗಿ ಕರ್ಕೊಂಡು ಬರ್ತಿದ್ರು. ಆದರೆ ಅವನು ಏನು ಮಾಡ್ದ ಅಂದರೆ ಕಟ್ಟುಗಳೆಲ್ಲ ಕಳಚಿದ ಮೇಲೆ ಪೂರ್ಣಾಹುತಿಯನ್ನು ಕೊಡುವುದಕ್ಕಿಂತ ಮುಂಚೆ ನಡ್ಕೊಂಡು ನೇರವಾಗಿ ಹೋಗಿ ವಿಶ್ವಾಮಿತ್ರರ ತೊಡೆಯ ಮೇಲೆ ಕೂತ. ಯಾರನ್ನೂ ಕೇಳಲಿಲ್ಲ. ಮತ್ತು ಅವರು ಕೂರಿಸಿಕೊಂಡು ಆ ಕುಮಾರನನ್ನು ಕರೆದದ್ದು ದೇವರಾತ
ಅಂತ ಕರೆದು ಹೋಗಿ ಪೂರ್ಣ ಆಹುತಿಯನ್ನು ಕೊಡು ಅಂತ ಹೇಳಿ ಆಜ್ಞೆಯನ್ನು ಕೊಟ್ಟರು. ಮತ್ತೆ ಆ ಹುಡುಗ ಹೋಗಿ ದೇವರಾತ ಪೂರ್ಣಾಹುತಿಯನ್ನು ಕೊಟ್ಟ. ಆದರೆ ಭಗವಾನರ ತೊಡೆಯ ಮೇಲೆ ಇವನು ಶುನಶ್ಶೇಫ ಬಂದು ಕೂತಿದ್ದು ಎಲ್ಲರಿಗೆ ಹಿತ ಅಂತ ಅನ್ನಿಸ್ತು. ಆದರೆ ಆಂಧ್ರಾದಿ ಪಂಚಕರಿಗೆ ಸರಿಯಾಗಲಿಲ್ಲ, ಇಷ್ಟ ಆಗಲಿಲ್ಲ. ಬ್ರಹ್ಮರ್ಷಿಗಳಾಗುವವರ ತೊಡೆಯ ಮೇಲೆ ಕೂತ್ಕೊಳ್ಳೋದು ಏನೋ ಸಾಮಾನ್ಯವ, ಮಕ್ಕಳೇ ಕೂತಿಲ್ಲ, ಇದು ಸರಿ ಹೋಗಲಿಲ್ಲ. ಅದು ಬ್ರಹ್ಮರ್ಷಿಗಳ ಸಭೆಯಾಗಿದ್ದರಿಂದ ಸುಮ್ಮನಾದ್ವಿ. ಆದರೆ ಇನ್ನೆಲ್ಲೇ ಆಗಿದ್ರೂ ಬುದ್ಧಿ ಕಲಿಸ್ತಿದ್ವಿ. ವಿರೋಧ ಭಾವ ಯಜ್ಞ ಮಂಟಪದಲ್ಲಿ ಆರಂಭ ಆಯಿತು. ವಿಶ್ವಾಮಿತ್ರರು ಮಾಡಿದ್ದು ಸರಿ ಹೋಗಲಿಲ್ಲ ಅನ್ನುವ ಮಾತು ಅವರ ಮಕ್ಕಳ ಜೊತೆಯಲ್ಲೇ ಆಯಿತು. ಮಧುಚ್ಛಂದಾದಿಗಳಂತೂ ದೇವರಾತನನ್ನು ಅತ್ಯಂತ ಗೌರವದಿಂದ ಕಂಡರು. ಅವನಿಗೆ ಎಷ್ಟು ಮಂತ್ರಗಳನ್ನು ಹೊಸದಾಗಿ ಕಲ್ಪಿಸಿದ. ವಿದ್ಯಾಜ್ಯೇಷ್ಠ ಅನ್ನುವ ಕಾರಣಕ್ಕಾಗಿ ಅವನನ್ನು ಬಹಳ ಗೌರವ ಮರ್ಯಾದೆಯಿಂದ ಕಾಣ್ತಾ ಇದ್ದರು. ಮತ್ತು ಈ ಕ್ರಮಭಂಗ ಈ ಆಂಧ್ರಾದಿಗಳಿಗೆ ಇಷ್ಟ ಆಗಲಿಲ್ಲ. ಇದು ಅವರಿಗೆ ಯಾವ ಕಾರಣಕ್ಕೂ ಸಹಿಸುವಂತಹ ವಿಷಯವಾಗಿ ಅದು ಕಾಣಿಸಲೇ ಇಲ್ಲ. ಸುರಪತಿಯ ಹೋಮವನ್ನು ಸುರಪತಿಯ ಹೋಮವನು ಮಾಡುತ್ತ ಧರಿಸು ನೀ ದೈವತ್ವವನು ಸುಂದರಿಯೇ. ನಿನಗಾ ಪುತ್ರ ಶೋಕದ ಬಾಧೆ ಕಾಣಿಸದು. ಬರಲಿರುವ ಸದ್ಯೋ ಭವಿಷ್ಯದಿ ಧರಿಸುವೆನು ನಾ ಪುತ್ರ ಶೋಕವ ತೊರೆದು ಬಿಡು ನೀ ಮಾನಮತ್ವವನಷ್ಟರೊಳಗಾಗಿ. ವಿಶ್ವಾಮಿತ್ರರು ಈಗ ಆಕೆಗೆ ಘೃತಾಚಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ವಿಷವೃಕ್ಷದ ಫಲವನ್ನು ಸಂಗ್ರಹಿಸುವ ಕಾಲ ಈಗ ಬಂದಿದೆ. ನಾವೇ ಬೆಳೆಸಿದ ವೃಕ್ಷ ಅದು. ಅದರ ಫಲವನ್ನು ಈಗ ತಗೊಳ್ಬೇಕು. ಸಿದ್ಧವಾಗು, ಪುತ್ರ ಶೋಕವನ್ನು ಅನುಭವಿಸುವ ಕಾಲ ಈಗ ಬಂದಾಯಿತು. ನೀನು ಸಾಧ್ಯವಾದರೆ ಮನುಷ್ಯತ್ವವನ್ನು ಬಿಟ್ಟುಕೊಟ್ಟು ದೇವತಾ ಕ್ರಮವನ್ನು ಆವಾಹನೆಯನ್ನು ಮಾಡಿಕೋ ಅಂತ ಹೇಳಿದರು. ಘೃತಾಚಿ ಕೇಳ್ತಾಳೆ, ನನಗೆ ಬೇಡ ಅದು. ನಾನು ನಿಮ್ಮ ಸಹಧರ್ಮಚಾರಣಿಯಾಗಿದ್ದೇನೆ. ನೀವೇನು ಅನುಭವಿಸ್ತೀರೋ ಅದನ್ನು ನಾನೂ ಅನುಭವಿಸ್ತೇನೆ ಅಂತ ಹೇಳು. ವಿಶ್ವಾಮಿತ್ರರು ಒಂದು ಮಾತು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ವಿಶ್ವಾಮಿತ್ರ ಅಂತ ಹೇಳಿ ಹೆಸರಿಟ್ಕೊಂಡೆ, ವಸಿಷ್ಠರ ಪುತ್ರ ವಿನಾಶಕ್ಕೆ ಕಾರಣನಾದೆ. ಈ ಹೆಸರನ್ನು ಹೇಗೆ ತಗೊಳ್ಬೇಕು? ಮತ್ತು ಈಗ ಇದು ಜನ್ಮಾಂತರದಲ್ಲಿ ಆ ಪಾಪದ ಫಲವನ್ನು ಅನುಭವಿಸಬೇಕಿತ್ತೋ ಏನೋ. ಮತ್ತು ಈಗಲೇ ಅದು ಪಕ್ವವಾಗಿ ಕಣ್ಮುಂದೆ ಬಂದು ನಿಂತಿದೆ. ಈಗ ಮತ್ತೆ ಅದನ್ನೇ ನಾನು ಮತ್ತೆ ಮಾಡ್ತಾ ಇದ್ದೇನೆ. ನೀನು ದೇವತೆ, ಮನುಷ್ಯರಿಗೆ ವರ ಕೊಡುವಂಥ ಜಾಗದಲ್ಲಿರುವಂಥವಳು. ಈ ನೀನು ಏನು ಬೇಕು ಅಂದರೂ ಕೂಡ ಅದನ್ನು ಮಾಡುವಂಥ ಸಿದ್ಧಿ ಇರುವಂತಾಕೆ. ಆದ್ದರಿಂದ ವಸಿಷ್ಠರ ಶೋಕದಲ್ಲಿ ಅರ್ಧವನ್ನು ತೆಗೆದುಕೊಂಡಂಥವನು ನಾನು. ಆದ್ದರಿಂದ ನನಗೆ ದೇಹ ಕೊಟ್ಟರೂ ದುಃಖ ಆಗೋದಿಲ್ಲ. ಆದರೆ ವಸಿಷ್ಠರ ಸಂಗತಿಯಲ್ಲಿ ನಿನ್ನ ಪಾತ್ರವೇ ಇಲ್ಲ. ಆದ್ದರಿಂದ ಇಂತಹ ದುಃಖವನ್ನು ನೀನು ಯಾಕೆ ತಗೊಳ್ತೀಯ ಅಂದಾಗ ಅವಳು ಹೇಳ್ತಾಳೆ, ಕ್ಷಮಿಸಿ, ಕೆಟ್ಟ ಕಾಲ ಬಂದಾಗ ಕೈ ಬಿಟ್ಟು ಹೋಗೋದು ಸರಿಯಾದವರ ಲಕ್ಷಣ ಅಲ್ಲ. ಮತ್ತು ನಾನೇನೋ ಹೋಮ ಮಾಡಬಹುದು, ನಾನು ಏನನ್ನೂ ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಈ ಅಕಸ್ಮಾತ್ ದುಃಖ ತೀರಾ ತಡೆಯೋದಿಲ್ಲ ಅನ್ನೋ ಸ್ಥಿತಿಗೆ ಬಂದರೆ ನೀವು ಹೇಗಿದ್ದರೂ ಇದ್ದೀರಿ, ತಪೋಧನರು, ಜ್ಞಾನಿಗಳು. ದುಃಖವನ್ನು ಭರಿಸುವ ಶಕ್ತಿಯನ್ನು ನೀವು ನನಗೆ ಕೊಡಿ. ನಾನು ಈಗ ಸಿದ್ಧವಾಗಿದ್ದೇನೆ. ಈ ಪುತ್ರರಿಗೆ ತೊಂದರೆ ಆಗತ್ತೆ ಅನ್ನೋದು ಗೊತ್ತು, ಅವರು ಈ ಲೋಕವನ್ನು ಬಿಡ್ತಾರೆ ಅನ್ನೋದು ಕೂಡ ನನಗೆ ಅರ್ಥವಾಗಿದೆ. ನನ್ನ ಮನಸ್ಸನ್ನು ನೀವೇ
ಸಿದ್ಧಗೊಳಿಸಿ ಅಂತ ಹೇಳುವಷ್ಟರ ಹೊತ್ತಿಗೆ ಇವತ್ತಿನ ಕಥಾಭಾಗವನ್ನು ಸಂಪನ್ನಗೊಳಿಸೋಣ. ನಾಳೆ ವಸಿಷ್ಠರ ಶೋಕದ ಸಾಲವನ್ನು ತೀರಿಸುವ ದಿನ. ವಿಶ್ವಾಮಿತ್ರರು ನಿಂತು ಸವಿತೃ ದೇವತೆಯನ್ನು ಉಪಾಸನೆ ಮಾಡಿ ಗಾಯತ್ರಿಯನ್ನು ಪಡೆದ ಗಾಯತ್ರಿಯನ್ನು ಲೋಕಕ್ಕೆ ಕೊಟ್ಟ ಪ್ರಸಂಗ ಮತ್ತು ಬ್ರಹ್ಮರ್ಷಿಯಾದ ಕ್ರಮ, ಇದಕ್ಕೆ ನಾವೆಲ್ಲರೂ ಅವರ ಪ್ರಯಾಣದಲ್ಲಿ ಸಾಕ್ಷಿಯಾಗುವ ಹೊತ್ತು. ಹಾಗಾಗಿ ನಾಳೆಯ ದಿನ ಮತ್ತೆ ನಾವು ಅಂಥ ಒಂದು ಸುಂದರವಾದ ಭಾಗಕ್ಕೆ ಸಾಕ್ಷಿ ಆಗ್ತೀವಿ ಅಂಥೇಳಿ ಹೇಳಿ ನಮಸ್ಕಾರ.